यस्याहुरागमविदः परिपूर्णशक्तेरंशे कियत्यपि निविष्टममुं प्रपञ्चम् तस्मै तमालरुचिभासुरकन्धराय नारायणी सहचराय नमः शिवाय। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಒಂದು 10 ವರ್ಷಗಳ ಕಾಲ ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿರುವ ಕೋಟಿ ರುದ್ರ ಪುರಶ್ಚರಣೆಯ ಅಂಗವಾಗಿ ರುದ್ರ ಪಾರಾಯಣೆಯನ್ನು ನಮ್ಮ ಧರ್ಮದಲ್ಲಿ ಅನಾದಿ ಕಾಲದಿಂದ ಪರಮಶಿವನ ರೂಪದಲ್ಲಿ ಆ ಪರಮಾತ್ಮನ ಆರಾಧನೆಯನ್ನು ಮಾಡುವುದು ಅನ್ನುವುದು ಪರಂಪರೆಯಾಗಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಈ ರುದ್ರ ಪಠಣವನ್ನು ಮಾಡುವುದರ ಮೂಲಕ ಪರಮಶಿವನನ್ನು ಆರಾಧನೆ ಮಾಡುವಂತಹ ಪರಂಪರೆ ಬಂದಿದೆ. ರುದ್ರ ಪಠಣಕ್ಕೆ ಅಪಾರವಾದಂತಹ ಮಹಿಮೆ ಇದೆ ಎಂಬುದಾಗಿ ಶಾಸ್ತ್ರಗಳು ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇವೆ. ಹೇಗೆ ಶಾಸ್ತ್ರಗಳು ಈ ರುದ್ರ ಪಠಣದ ರುದ್ರ ಮಂತ್ರಗಳ ಮಹತ್ವದ ಬಗ್ಗೆ ನಮಗೆ ತಿಳಿಸ್ತಾ ಇವೆಯೋ, ಇದರಿಂದ ನಮಗೂ ಈ ಲೋಕಕ್ಕೂ ಸಿಗುವಂತಹ ಶ್ರೇಯಸ್ಸಿನ ಬಗ್ಗೆ ಶಾಸ್ತ್ರಗಳು ನಮಗೆ ತಿಳಿಸ್ತಾ ಇವೆಯೋ, ಅದೇ ರೀತಿ ಇದನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಯಾರು ಅಧ್ಯಯನ ಮಾಡಬೇಕು, ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಶಾಸ್ತ್ರಗಳೇ ನಮಗೆ ತಿಳಿಸ್ತಾ ಇವೆ. ಅದರಂತೆ ನಾವು ಇದನ್ನು ಪಠಣ ಮಾಡಿ ಅಭ್ಯಾಸ ಮಾಡಿ ಪಠಣ ಮಾಡಿದಾಗ ಮಾತ್ರವೇ ಇದರ ಒಂದು ಫಲ ಅನ್ನುವುದು ನಮಗೆ ಪ್ರಾಪ್ತವಾಗುತ್ತೆ. ಶಾಸ್ತ್ರಗಳಲ್ಲಿ ಹೇಳಿದಂತಹ ನಿಯಮಗಳನ್ನು ಬಿಟ್ಟು ನಾವಿದನ್ನು ಪಠಣ ಮಾಡಲಿಕ್ಕೆ ಹೋದರೆ ಅದರಿಂದ ಇದರ ಫಲ ಸಿಗುವುದು ಬೇರೆ ವಿಷಯ. ಅದರಿಂದ ವಿರುದ್ಧವಾದಂತಹ ಫಲಗಳನ್ನು ನಾವು ಮತ್ತು ಈ ಲೋಕ ಎರಡೂ ಸಹ ಪಡೆಯಬೇಕಾಗಿ ಬರುತ್ತೆ. ಆದ್ದರಿಂದ ಇಷ್ಟು ಶ್ರೇಷ್ಠವಾದಂತಹ ಈ ರುದ್ರಾಧ್ಯಾಯವನ್ನು ಅಂದರೆ ರುದ್ರವನ್ನು ಎಲ್ಲರೂ ಸಹ ಹೇಗೆ ಶಾಸ್ತ್ರಗಳ ನಿಯಮಗಳು ಇವೆಯೋ ಅದರಂತೆ ಶ್ರದ್ಧೆಯಾಗಿ ಇದನ್ನು ಅಧ್ಯಯನ ಮಾಡಿ ಇದರಿಂದ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವುದು ಇಲ್ಲಿ ಎಲ್ಲರೂ ಸಹ ತಿಳಿಬೇಕಾದಂತಹ ಅತ್ಯಂತ ಅವಶ್ಯಕವಾದಂತಹ ವಿಚಾರ. ನಾವು ಬರೀ ಈ ರುದ್ರ ಅನ್ನುವುದು ಅತ್ಯಂತ ಶ್ರೇಷ್ಠವಾದದ್ದು, ಇದರ ಫಲ ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನುವಂತಹ ವಿಚಾರವನ್ನು ಮಾತ್ರ ಶಾಸ್ತ್ರಗಳಿಂದ ತಗೊಳ್ತೀವಿ. ಆದರೆ ಇದಕ್ಕೆ ಏನೇನು ನಿಯಮಗಳು ಹೇಳಿದ್ದಾರೋ, ಏನು ಕ್ರಮವನ್ನು ಹೇಳಿದ್ದಾರೋ, ಏನು ಸಂಪ್ರದಾಯವನ್ನು ಹೇಳಿದ್ದಾರೋ ಅದನ್ನು ಮಾತ್ರ ತಗೊಳ್ಳೋದಿಲ್ಲ ಅಂತಂದ್ರೆ ಮಾತ್ರ ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಆದ್ದರಿಂದ ಇದನ್ನ ಅತ್ಯಂತ ಶ್ರದ್ಧೆಯಿಂದ ನಿಯಮಸಹಿತವಾಗಿ ಅಧ್ಯಯನ ಮಾಡಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳಬಯಸ್ತಾ ಇದ್ದೇವೆ. ಮೊದಲನೇದಾಗಿ ಯಾಕೆ ಅಂತ ಕೇಳಿದ್ರೆ, ಇವತ್ತಿನ ದಿವಸ ಇದರ ಒಂದು ಪರಿಜ್ಞಾನ ಸರಿಯಾಗಿಲ್ಲದೆ ಇರುವಂಥವರು ಮೊದಲು ಸರಿಯಾಗಿ ಗೊತ್ತಿಲ್ಲದೆ ಇದನ್ನ ತಪ್ಪಾಗಿ ಅಧ್ಯಯನ ಮಾಡಿ ತದನಂತರ ಅವರಿಗೆ ಜ್ಞಾನೋದಯ ಆಗಿ ನಮ್ಮ ಹತ್ರನೇ ಬಂದು ತುಂಬಾ ಜನ ಕೇಳ್ತಾ ಇರ್ತಾರೆ, ಈ ತರ ಆಗಿದೆ, ನಮಗೆ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ, ಆಗ ನಾವು ಕಲ್ತಾಗಿದೆ, ಈಗ ಏನ್ ಮಾಡುವುದು, ಇದನ್ನು ಹೇಳ್ಬಹುದಾ ಇಲ್ವಾ, ಹೇಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ನಾವು ನೋಡ್ತೀವಿ ಹೇಗೆ ಸಂಪ್ರದಾಯಬದ್ಧವಾಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಆಗಿದೆ ಅಂದ್ರೆ ಆಗ್ಬೋದು ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಪ್ಪ. ಹೇಗೆ ಈಗ ಹೇಳಿದಂತೆ ಯಾವ ಶಾಸ್ತ್ರವು ಇದರ ಮಹಿಮೆಯನ್ನು ಹೇಳ್ತಿದೆಯೋ ಅದೇ ಶಾಸ್ತ್ರವು ಇದನ್ನು ಹೇಗೆ ಅಧ್ಯಯನ ಮಾಡಬೇಕು ಇತ್ಯಾದಿ ನಿಯಮಗಳನ್ನು ಹೇಳ್ತಾ ಇದೆ. ಅದರಿಂದ ಅದರಂತೆ ಆಗುವುದಿಲ್ಲ ಅಂತಂದ್ರೆ ಅದನ್ನ ಅಧ್ಯಯನ ಮಾಡುವುದು ಸರಿಯಲ್ಲ
ಅಂತ ನಾವು ಹೇಳ್ತಾ ಇರ್ತೀವಿ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ಶಾಸ್ತ್ರಗಳು ಸಂಪ್ರದಾಯಗಳು ಹೇಗೆ ಹೇಳ್ತೀವಿಯೋ ಹಾಗೆ ಅಧ್ಯಯನ ಮಾಡಿದಾಗ ಮಾತ್ರವೇ ಇದಕ್ಕೊಂದು ಬಲ ಅನ್ನೋದು ಬರುತ್ತೆ. ಸುಮ್ಮನೆ ಒಂದು 10 ಸಲ ಕೂತ್ಕೊಂಡು ಹೇಳ್ತಾ ಇದ್ರೆ ಮತ್ತೆ 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 ಹೇಳ್ತಾ ಇದ್ರೆ ಕಂಠಸ್ಥ ಆಗ್ಬಿಡುತ್ತೆ, ತೊಂದರೆ ಇಲ್ಲ, ಬಾಯಿಗೆ ಬಂದ್ಬಿಡುತ್ತೆ. ಆದ್ರೆ ಅದಕ್ಕೆ ಬಲ ಬರಬೇಕು. ಮತ್ತೆ ಮತ್ತೆ ಒಂದು 10 ಸಲ ಕೇಳಿದೀವಿ, 100 ಸಲ ಕೇಳಿದೀವಿ ಅಂತಂದ್ರೆ ಅದು ಎಂಥವ್ರಿಗಾದ್ರೂ, ಎಷ್ಟು ಮಂದಬುದ್ಧಿಯಾಗಿರುವವನಿಗೂ ಸಹ ಅದು ಬಾಯಿಗೆ ಬಂದ್ಬಿಡುತ್ತೆ, ಕಂಠಸ್ಥ ಆಗ್ಬಿಡುತ್ತೆ, ಅದರೊಳಗೆ ಸಂದೇಹ ಇಲ್ಲ. ಆದರೆ ಅದಕ್ಕೊಂದು ಬಲ ಬರಬೇಕು ಅಂತಂದ್ರೆ ಅದರ ಹಿಂದೆ ನಿಯಮಗಳು ಅನ್ನೋದಿರ್ಬೇಕು. ಅದರಿಂದ ಇದನ್ನ ಮೊದಲನೇದಾಗಿ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆ ಸಂಪ್ರದಾಯಬದ್ಧವಾಗಿ ಗುರುಮುಖತಃ ಇದನ್ನ ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಸಸ್ವರವಾಗಿ ಇದನ್ನ ವಿಶೇಷವಾಗಿ ಅಭ್ಯಾಸ ಮಾಡಬೇಕು. ವಿಶೇಷವಾದಂತಹ ಶ್ರದ್ಧೆಯಿಂದ ಇದನ್ನ ಪಠನ ಮಾಡಬೇಕು. ತದ್ವಾರ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಆ ಪರಮೇಶ್ವರನ ಆರಾಧನೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಸ್ಥಾನವಿರತಕ್ಕಂತಹದ್ದು ಈ ರುದ್ರ ಅನ್ನುವಂತಹದ್ದು. ಇದನ್ನ 1 ಕೋಟಿ ಸಂಖ್ಯೆಯಲ್ಲಿ ಪಠನ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಈಗಾಗಲೇ ಸುಮಾರು 60 ಲಕ್ಷ ಮೇಲೆ, 68 ಮೇಲೆ 60 ಹತ್ರ ಒಂದು 70 ಲಕ್ಷಗಳವರೆಗೆ ಬಂದಿದೆ. ಅಷ್ಟು ಸಂಖ್ಯೆಯಲ್ಲಿ ಆಗಿದೆ. ಇನ್ನು ಮುಂದೆ ಇನ್ನೊಂದು 3-4 ವರ್ಷದಲ್ಲಿ ಅದನ್ನು ಸಮಾಪ್ತಿ ಮಾಡುವಂತಹ ಒಂದು ಪ್ರಯತ್ನವೂ ಸಹ, ಮತ್ತೆ ಸಮಾಪ್ತಿ ಅಂದ್ರೆ ಇನ್ನೂ ಹೆಚ್ಚಿನ, ಅದಕ್ಕಿಂತ ಹೆಚ್ಚೇ ಆಗಲಿ. ಎಷ್ಟು ಸಂಕಲ್ಪ ಮಾಡಿದ್ದೀರೋ, 1 ಕೋಟಿ ಅಂತ ಸಂಕಲ್ಪ ಮಾಡಿದ್ದೀರಿ, 1 ಕೋಟಿಗಿಂತ ಜಾಸ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. 1 ಕೋಟಿ ಅಂತ ಇಟ್ಟಿದ್ದೀರಿ, ಆದ್ರೆ 1 ಕೋಟಿಗಿಂತ ಜಾಸ್ತಿನೇ ಆಗಲಿ, ಅದರಿಂದ ಇನ್ನಷ್ಟು ಒಳ್ಳೆಯದಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಇಂತಹ ಒಂದು ಪರಂಪರೆಯನ್ನ ಪ್ರತಿಯೊಬ್ಬರೂ ಸಹ ಅನುಸರಣೆ ಮಾಡಬೇಕು. ಸಂಪ್ರದಾಯ ಶ್ರದ್ಧೆಯನ್ನ ವಿಶೇಷವಾಗಿ ಬೆಳೆಸ್ಕೊಳ್ಳಬೇಕು. ಇದು ಅತ್ಯಂತ ಅವಶ್ಯಕವಾದದ್ದು. ಇವತ್ತಿನ ದಿವಸ ಇಲ್ಲಿಗೆ ಬಂದಿರತಕ್ಕಂಥವರಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಹೋಗುವವರು, ಅಧ್ಯಯನ ಮಾಡುವವರು, ಕೆಲಸಗಳನ್ನು ಮಾಡುವವರು, ಎಲ್ಲ ಥರದ ಜನರು ಇದ್ದೀರಿ. ಇಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಕೆಲಸಗಳನ್ನು ಮಾಡತಕ್ಕಂಥವ್ರು, ಅವರು ಆ ಥರದವರೆಲ್ಲರೂ ಸಹ ಇದ್ದೀರಿ. ಆದರೆ ಅದೆಲ್ಲವೂ ಇದ್ರೂ ಸಹ ಇದು ನಮಗೆ ಅತ್ಯಂತ ಅವಶ್ಯಕವಾದದ್ದು. ಏನೇನು ನಾವು ಲೌಕಿಕವಾಗಿ ಏನೇನು ಕೆಲಸಗಳು ಮಾಡ್ತೀವೋ, ಅದೆಲ್ಲ ಲೌಕಿಕವಾಗಿ ಏನೇನು ಮಾಡ್ತೀವೋ ಅದೆಲ್ಲವುದರಿಂದ ಕೇವಲ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ ಅಷ್ಟೇ. ಜೀವನದಲ್ಲಿ ಏನು ಕಡಿಮೆ ಆಗುವುದಿಲ್ಲ. ಲೌಕಿಕವಾಗಿ ನಾವು ಮಾಡುವಂತಹ ಎಲ್ಲ ಪ್ರಯತ್ನಗಳು ಜೀವನದಲ್ಲಿ ಏನು ಕಡಿಮೆ ಆಗಬಾರದು ಅನ್ನೋದಕ್ಕೋಸ್ಕರ. ತುಂಬ ಹೆಚ್ಚೇನೋ ಸಿಗುತ್ತೆ ಅಂತಲ್ಲ, ಕಡಿಮೆ ಆಗದೆ ಇರುವಂತಹ ಜೀವನವನ್ನು ಸುಖವಾಗಿರ್ಲಿಕ್ಕೆ ಬೇಕಾಗಿರುವಂತಹ ಪ್ರಯತ್ನಗಳನ್ನ ಲೌಕಿಕವಾಗಿ ನಾವು ಮಾಡ್ತೀವಿ. ಆದ್ರೆ ಅದೆಲ್ಲ ಕೇವಲ ಈ ಜೀವನ ನಡೆಸಲಿಕ್ಕೋಸ್ಕರ. ಅದರಲ್ಲಿ ನಾವು ಏನೇನು ಪಡೀತೀವೋ, ಏನೇನು ಮಾಡ್ತೀವೋ ಅದೆಲ್ಲವುದು ನಾವು ಈ ಶರೀರದಲ್ಲಿರುವ ತನಕ ಮಾತ್ರ ನಮಗೆ ಉಪಯೋಗಕ್ಕೆ ಬರುತ್ತೆ. ಆದ್ರೆ ಇದನ್ನ ಪಠನ ಮಾಡೋದರ ಮೂಲಕ, ಇಂತಹ ಧಾರ್ಮಿಕವಾದ ಆಚರಣೆಗಳನ್ನು ಮಾಡೋದರ ಮೂಲಕ ನಾವು ಯಾವ ಪುಣ್ಯವನ್ನು ಪಡೆಯುತ್ತೇವೋ ಆ ಒಂದು ಪುಣ್ಯ ಅನ್ನೋದು ಸದಾ ಕಾಲ ನಮ್ಮ ಜೊತೆಗಿರುತ್ತೆ. ಅದರಿಂದ ನಮಗೆ ಈ ಜನ್ಮದಲ್ಲದೆ ಮುಂದಿನ ಜನ್ಮಗಳಲ್ಲೂ ಸಹ, ಇನ್ನು ಸರಿಯಾಗಿ ಹೇಳಬೇಕು ಅಂತಂದ್ರೆ ಇನ್ನು ಮತ್ತೆ ಜನ್ಮ ಪಡೆಯುವ ಅವಶ್ಯಕತೆನೇ ಬರುವುದಿಲ್ಲ, ಅಂತಹ ಒಂದು ಫಲವನ್ನೇ ಇದು ನಮಗೆ ನೀಡುತ್ತೆ. ಆದ್ದರಿಂದ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ಆಚರಣೆ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಅವಶ್ಯಕ. ಶಾಸ್ತ್ರಗಳು ಯಾರನ್ನೂ ಸಹ ಬಿಟ್ಟಿಲ್ಲ, ಎಲ್ಲರಿಗೂ ಸಹ ಶ್ರೇಯೋ ಮಾರ್ಗವನ್ನು ಶಾಸ್ತ್ರಗಳು ತೋರಿಸ್ತಾ ಇವೆ. ಯಾರ್ಯಾರು ಏನೇನು ಅಧ್ಯಯನ ಮಾಡಬೇಕು ಅನ್ನೋದ್ರಲ್ಲಿ ವ್ಯತ್ಯಾಸ ಇರ್ಬೋದು. ಇವರು ಇದನ್ನು ನೋಡ್ಬೇಕು, ಇವರು ಇದನ್ನು ಓದಬೇಕು, ಇವರು ಇದನ್ನು ಓದಬೇಕು ಅಂತ ಹೇಳಿದ್ರಲ್ಲಿ ವ್ಯತ್ಯಾಸ ಇರ್ಬೋದೇ ಹೊರತು, ಅದನ್ನು ಅವರವರಿಗೆ ಹೇಳಿದ್ದನ್ನ ಅವರವರ ಅಧ್ಯಯನ ಮಾಡಿದಾಗ ಖಂಡಿತವಾಗಿಯೂ ಎಲ್ಲರಿಗೂ ಸಹ ಕೊನೆಗೆ ಬಂದು ಸೇರುವುದು, ಎಲ್ಲರೂ ಸಹ ಕೊನೆಗೆ ಬಂದು ಸೇರುವುದು ಒಂದೇ ಕಡೆಗೆ. ಅದರಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಮಾರ್ಗವನ್ನು ಹೇಳಿದ್ದಾರೆ. ಆದರೆ ಅವರವರಿಗೆ ಹೇಳಿದಂತಹ ಆಯಾ ಮಾರ್ಗವನ್ನು ಅನುಸರಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಹ ಒಂದು ಶ್ರೇಯಸ್ಸಿನಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ. ಹಾಗಿದ್ರೆ ಯಾಕೆ ಈ ತರ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಈಶ್ವರನನ್ನೇ ಹೋಗಿ ಕೇಳ್ಬೇಕು ಆ ಪ್ರಶ್ನೆ. ಯಾಕ್ರಿ ಹಾಗಾದ್ರೆ ಕೊನೆಗೆ ಬಂದು ಸೇರುವುದು ಎಲ್ಲರೂ ಒಂದೇ ಕಡೆಗೆ ಅಂತಂದ ಮೇಲೆ ಹಾಗಿದ್ರೆ ಇಷ್ಟೆಲ್ಲ ಮಾರ್ಗಗಳು ಯಾಕೆ ಹೇಳಿದ್ದಾರೆ ಅಂದ್ರೆ ಆ ಪ್ರಶ್ನೆ ನಮ್ಮನ್ನು ಕೇಳಿದ್ರೆ ಆಗುದಿಲ್ಲ, ಅದು ಈಶ್ವರನನ್ನು ಕೇಳಬೇಕು. ಯಾಕಂದ್ರೆ ಈಶ್ವರನೇ ಹೇಳಿದ್ದಾನೆ, ನೋಡಪ್ಪ ಈ ವೇದಶಾಸ್ತ್ರಗಳ ಮೂಲಕವಾಗಿ ಜನರಿಗೆ ಏನೇನು ಹೇಳಬೇಕೋ ಅದನ್ನೆಲ್ಲವುದನ್ನು ನಾನು ಹೇಳಿದ್ದೀನಿ.
ಹಾಗಾಗಿ ವೇದಗಳು ಶಾಸ್ತ್ರಗಳು ಅಂತಂದ್ರೆ ಇದೆಲ್ಲ ನನ್ನ ಅಪ್ಪಣೆ. ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೋ ಅದು ಈಶ್ವರನ ಅಪ್ಪಣೆ. ಇದನ್ನು ಸ್ವತಃ ಭಗವಂತನೇ ಹೇಳಿದ್ದಾನೆ. ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಭಗವಂತ ಅವನ ಕಡೆ ಹೇಳಿದ್ದಾನೆ. ಈ ಶ್ರುತಿಗಳು ಸ್ಮೃತಿಗಳು ಇದೆಲ್ಲ ನನ್ನ ಆಜ್ಞಾ ರೂಪಗಳು. ಹಾಗಾಗಿ ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಸತ್ಯಂ ವದ ಅಂತ ಉಪನಿಷತ್ ಹೇಳ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಭಗವಂತನೇ ಹೇಳ್ತಿದ್ದಾನೆ ನಮಗೆ. ಇನ್ನು ಇದನ್ನು ಮಾಡಬಾರದು, ಇಂಥದ್ದನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಿದೆ ಅಂತಂದ್ರೆ ಅದು ಶಾಸ್ತ್ರ ಹೇಳ್ತಿರೋದಲ್ಲ, ಶಾಸ್ತ್ರದ ಮೂಲಕ ಭಗವಂತನೇ ಹೇಳ್ತಾ ಇರುವುದು. ಇದನ್ನು ಭಗವಂತ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಎಂಬುದಾಗಿ ಹೇಳಿದ್ದಾನೆ. ಅದೇ ರೀತಿ ನಾವು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡ್ತೀವಿ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಏನ್ ಬರುತ್ತೆ, ನಿಜಾಜ್ಞಾರೂಪ ನಿಗಮ ಅಂತ ಒಂದು ನಾಮ ಬರುತ್ತೆ. ನಿಜಾಜ್ಞಾರೂಪ ನಿಗಮ, ಪುಣ್ಯ ಪುಣ್ಯ ಫಲಪ್ರದ ಅಂತ ನಾಮಗಳಿವೆ. ಅಲ್ಲಿ ನಿಜಾಜ್ಞಾರೂಪ ನಿಗಮ, ಅಮ್ಮನವರ ಅಪ್ಪಣೆ. ಈ ಅಂದ್ರೆ ಅಮ್ಮನವರ ಅಂದ್ರೆ ಭಗವಂತ, ಆ ಅಮ್ಮನವರ ಅಪ್ಪಣೆ ಈ ವೇದಶಾಸ್ತ್ರಗಳು. ನಿಗಮ ಅಂತಂದ್ರೆ ವೇದಶಾಸ್ತ್ರಗಳು ಅಂತ, ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳು, ಇವುಗಳನ್ನೇ ನಿಗಮಗಳು ಎಂಬುದಾಗಿ ಹೇಳ್ತಾರೆ. ಈ ನಿಗಮಗಳೆಲ್ಲ ಅಮ್ಮನವರ ಆಜ್ಞಾರೂಪಗಳು, ನಿಜಾಜ್ಞಾರೂಪ ನಿಗಮ. ಅದರ ಮುಂದಿನ ನಾಮ ಏನಿದೆ ಅಂತಂದ್ರೆ ಪುಣ್ಯ ಪುಣ್ಯ ಫಲಪ್ರದ ಅಂತ. ಅಲ್ಲಿಗೇನಾಯ್ತು ಅಂತಂದ್ರೆ ಈ ವೇದಗಳೆಲ್ಲ ಅಮ್ಮನವರ ಅಪ್ಪಣೆ ರೂಪಗಳಾಗಿ ಬಂದಿವೆ. ಅವುಗಳಲ್ಲಿ ಹೇಳಿದ ಹಾಗೆ ಪುಣ್ಯವನ್ನು ಯಾರು ಮಾಡ್ತಾರೋ ಅಥವಾ ಪಾಪವನ್ನು ಯಾರು ಮಾಡ್ತಾರೋ ಅವರಿಗೆ ತಕ್ಕಂತಹ ಫಲವನ್ನು ಕೊಡುವುದು ಅಮ್ಮನವರೇ, ಭಗವಂತನೇ. ನಿಜಾಜ್ಞಾರೂಪ ನಿಗಮ, ಪುಣ್ಯ ಪುಣ್ಯ ಫಲಪ್ರದ. ಆ ನಿಗಮಗಳಲ್ಲಿ ಹೇಳಿದಂತೆ ಯಾರು ನಡ್ಕೊಳ್ತಾರೋ, ಯಾವ ರೀತಿಯಾಗಿ ನಡ್ಕೊಳ್ತಾರೋ ಆ ರೀತಿಯಂತಹ ಫಲವನ್ನು ಭಗವಂತ ನಮಗೆ ನೀಡ್ತಾನೆ. ಅದು ಒಳ್ಳೇದಾದ್ರೆ ಒಳ್ಳೇದು, ಕೆಟ್ಟದ್ದಾದ್ರೆ ಕೆಟ್ಟದ್ದು. ಭಗವಂತ ಏನ್ ಮಾಡಿದ್ದಾನೆ, ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಇಷ್ಟು ವಿಸ್ತಾರವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಈ ಒಂದು ಪ್ರಪಂಚದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಅಲ್ಲಲ್ಲಿ ನಮ್ಮ ಪರಿಶ್ರಮದ ಮೂಲಕ ಅದನ್ನು ಪಡ್ಕೊಳ್ಳುವ ಹಾಗೆ ಅಲ್ಲಲ್ಲಿ ನಮಗೆ ಬೇಕಾದನ್ನೆಲ್ಲ ಭಗವಂತ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ. ಅದನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ. ಒಂದು ಬುದ್ಧಿ ಶಕ್ತಿಯನ್ನು, ಶಾರೀರಿಕವಾದಂತಹ ಒಂದು ಶಕ್ತಿಯನ್ನು, ಎಲ್ಲದನ್ನು ಸಹ ಭಗವಂತ ನಮಗೆ ಕೊಟ್ಟಿದ್ದಾನೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾನೆ. ಈಗ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಆ ವೇದಶಾಸ್ತ್ರಗಳಲ್ಲಿ ಹೇಳಿದಂತೆ ಜೀವನವನ್ನು ನಡೆಸುವುದು ಮತ್ತು ಭಗವಂತ ಏನು ಹೇಳಿದ್ದಾನೋ ಅದನ್ನು ಹಾಗೆ ಅನುಷ್ಠಾನ ಮಾಡುವುದು, ಆಚರಣೆ ಮಾಡುವುದು ಅನ್ನೋದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಇಷ್ಟೆಲ್ಲ ಮಾಡಿ ಭಗವಂತ ನೋಡ್ತಾ ಇರ್ತಾನೆ. ಎಲ್ಲದನ್ನು ಮಾಡಿ ಆಗಿದೆ, ಮಾಡಿಬಿಟ್ಟು ಭಗವಂತ ನೋಡ್ತಾ ಇದ್ದಾನೆ. ಆ ಕೆಲಸಗಳನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಮಾತ್ರ ಮನುಷ್ಯನಿಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ಅದು ಮನುಷ್ಯನಿಗೆ ಬಿಟ್ಟಿದ್ದಾನೆ ಭಗವಂತ. ಎಲ್ಲದನ್ನು ನೋಡ್ತಾ ಇರ್ತಾನೆ. ಯಾರು ಏನ್ ಕೆಲಸವನ್ನು ಮಾಡ್ತಾರೋ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡ್ತಾನೆ. ಈಗ ಭಗವಂತ ನಮ್ಮ ಹತ್ರಕ್ಕೆ ಬಂದ್ಬಿಟ್ಟು ನಮ್ಮ ಕೈ ಹಿಡ್ಕೊಂಡು ಹೋಗಿ ಮಾಡಿಸುವುದಿಲ್ಲ. ಇನ್ನು ಎಲ್ಲೋ ಓಡಾಡ್ತಿರುವಾಗ ಭಗವಂತ ನಿಮ್ ಕೈ ಎಳ್ಕೊಂಡು ಬಂದು ಕೂತ್ಕೋ ರುದ್ರಪಾರಾಯಣೆ ಮಾಡು ಅಂತ ಹೇಳುವುದಿಲ್ಲ. ಹಾಗೆ ಯಾವತ್ತೂ ಮಾಡಿಲ್ಲ ದೇವರು. ಇಲ್ಲಿ ತನಕ ಭಗವಂತ ಈಶ್ವರ ಬಂದು ಹಾಗೆ ಮಾಡಿದ್ದಿಲ್ಲ. ಅಥವಾ ಏನಾದ್ರೂ ಒಂದು ತಪ್ಪಾದ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಮಾಡಬೇಡ ಅಂತ ಹೇಳುವುದಿಲ್ಲ, ಬಂದು ಕೈ ಹಿಡಿದು ನಿಲ್ಲಿಸುವುದಿಲ್ಲ. ಯಾಕಂದ್ರೆ ಹೇಳ್ಬೇಕಾದ್ದೆಲ್ಲ ಹೇಳಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಅದರಂತೆ ನಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬುದ್ಧಿಯನ್ನು ಕೊಟ್ಟೇ ಆಗಿದೆ, ವಿವೇಕವನ್ನು ಮನುಷ್ಯನಿಗೆ ಕೊಟ್ಟಾಗಿದೆ. ಅಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಪುನಃ ಮತ್ತೆ ದೇವರು ಬಂದು ಅದು ಮಾಡು ಇದು ಮಾಡು ಅಂತ ಹೇಳುವುದಿಲ್ಲ. ಹೇಳ್ಬೇಕಾದ್ದನ್ನೆಲ್ಲ ಹೇಳೇ ಆಗಿದೆ. ಆದ್ರಿಂದ ಇದನ್ನೆಲ್ಲದನ್ನು ಭಗವಂತ ಅರ್ಪಣೆ ಮಾಡಿದ್ದಾನೆ. ಆ ಬುದ್ಧಿಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ. ಅಷ್ಟು ಮಾಡಿ ಇನ್ನು ಸುಮ್ಮನೆ ನೋಡ್ತಾ ಇರ್ತಾನೆ ಈಶ್ವರ. ನೋಡ್ತಾ ಇರುವುದಂತಂದ್ರೆ ಏನು, ಯಾರು ಏನ್ ಮಾಡ್ತಾರೋ ಅದಕ್ಕೆ ತಕ್ಕಂತಹ ಫಲವನ್ನು ಈಶ್ವರ ಕೊಡ್ತಾನೆ. ಆದ್ರಿಂದ ಇದನ್ನ ಹಾಗಾಗಿ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನೆಲ್ಲ ಭಗವಂತ ಮನುಷ್ಯನಿಗೆ ಬಿಟ್ಟಿದ್ದಾನೆ. ಅವನ್ ಏನ್ ಮಾಡ್ತಾನೋ ಅದಕ್ಕೆ ತಕ್ಕಂತಹ ಫಲವನ್ನು ಮಾತ್ರ ಈಶ್ವರ ಕೊಡ್ತಾ ಇರ್ತಾನೆ. ಶಂಕರಾಜ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಈಶ್ವರಸ್ತು ಪರ್ಜನ್ಯವದ್ ದ್ರಷ್ಟವ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ಈಶ್ವರನಿಗೆ, ಪರಮಾತ್ಮನಿಗೆ ಒಂದು ಉಪಮಾನವನ್ನು ಶಂಕರರು ಕೊಡ್ತಾರೆ. ಏನ ಉಪಮಾನ ಅಂದ್ರೆ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮಳೆ ಅಂತ ಅರ್ಥ. ಮಳೆ ಅಂತಂದ್ರೆ ಏನು, ಆ ಮಳೆಯಿಂದ ನಮಗೆ ಸಿಗುವಂತಹ ನೀರು ಆ ಮಳೆ ಬಂದು ಮಳೆಯಿಂದ ನೀರು ನಮಗೆ ಸಿಕ್ಕಿದ್ರೆ, ನೀರು ಅನ್ನೋದು ಸಮೃದ್ಧವಾಗಿದ್ರೆ ಆಗ ಕೃಷಿ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಈ ಲೋಕದಲ್ಲಿ ಯಾವುದೇ ಒಂದು ಮರ ಬೆಳಿಬೇಕು ಅಂತಂದ್ರೆ ಒಂದು ಬೀಜದಿಂದ ಒಂದು ಅಂಕುರ ಹುಟ್ಟಿ ಅದೊಂದು ದೊಡ್ಡ ಮರವಾಗಿ ಪರಿವರ್ತನೆಯನ್ನು ಹೊಂದಿ ಬೆಳೆದು ಅದರಿಂದ ನಮಗೆ ಫಲ ಸಿಗಬೇಕು ಅಂತಂದ್ರೆ ಅದಕ್ಕೆ ನೀರು ಅನ್ನೋದು ತುಂಬಾ ಅವಶ್ಯಕ. ನೀರಿಗೆ ತುಂಬಾ ಮಹತ್ವಪೂರ್ಣವಂತ ಒಂದು ಪಾತ್ರ ಇದೆ ಅದರೊಳಗೆ, ಯಾವುದೇ ಒಂದು ಮರ ಬೆಳಿಬೇಕು ಅಂತಂದ್ರು. ಆದ್ರೆ ನೀರೇನ್ ಮಾಡುತ್ತೆ ಅಂತಂದ್ರೆ ತನ್ನ ಮುಂದೆ ಯಾವ ಬೀಜ ಇದೆಯೋ ಅದರಿಂದ, ಆ ಬೀಜದಿಂದ ಯಾವ ಮರ ಬೆಳೆಯುತ್ತೋ ಅದನ್ನು ಬೆಳೆಯುವುದ್ರಲ್ಲಿ ಮಾತ್ರ ಕಾರಣ ಆಗುತ್ತೆ. ಆದ್ರೆ ಯಾವ ಮರ ಬೆಳಿಬೇಕು ಯಾವುದು ಬೇಡ ಅನ್ನೋದಂತಹ ನಿರ್ಣಯ ಆ ಬೀಜವನ್ನು ನೆಟ್ಟುದ್ರ ಯಾರು ನೆಡ್ತಾನೋ ಅವನ ಕೈಯಲ್ಲಿರುತ್ತೆ. ಅದು ಅವನು ಯೋಚನೆ ಮಾಡಬೇಕು. ನಮಗೆ ಇಂತಹ ಫಲ ಬೇಕು ಅಂತಂದ್ರೆ ಇಂತಹ ಬೀಜವನ್ನು ನೆಡಬೇಕು, ಇಂತಹದ್ದು ಬೇಕು ಅಂದ್ರೆ ಇಂತಹದ್ದನ್ನು ನೆಡಬೇಕು, ಇದು ಬೇಡ ಅಂದ್ರೆ ಅದನ್ನ ನೆಡಬಾರದು ಅನ್ನುವಂತಹ ತೀರ್ಮಾನ, ತಿಳುವಳಿಕೆ ಎಲ್ಲವೂ ಸಹ ನಮ್ಮದು. ನಾವು ಯಾವ ಬೀಜವನ್ನು ನೆಡ್ತೀವೋ ಅದಕ್ಕೆ ತಕ್ಕಂತಹ ಫಲವನ್ನು ಆ ನೀರು ನಮಗೆ ಕೊಡುತ್ತೆ. ಅದನ್ನು ಬೆಳೆಸೋದ್ರಲ್ಲಿ ನೀರು ಅನ್ನೋದು ಸಹಾಯ ಮಾಡುತ್ತೆ. ಅದರಿಂದ ನಮಗೆ ಆ ಫಲ ಅನ್ನೋದು ಬರುತ್ತೆ.
ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದರು. ಈಶ್ವರ ಅನ್ನೋನು ಹೇಗಿರ್ತಾನೆ ಅಂತ ಕೇಳಿದ್ರೆ ಪರ್ಜನ್ಯವತ, ಅಂದ್ರೆ ಆ ನೀರಿನ ಹಾಗೆ. ನೀರು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಈಶ್ವರನು ಕೆಲಸ ಮಾಡ್ತಾನೆ ಅಂತ. ಆದರೆ ಅಲ್ಲಲ್ಲಿ ಹೇಗೆ ಅಸಾಧಾರಣವಾಗಿ ಆಯಾ ಬೀಜ ಪ್ರತ್ಯೇಕವಾಗಿ ಇದು ಇದರ ಬೀಜ, ಹಾಗಿದ್ರೆ ಇದರಿಂದ ಈ ಫಲವೇ ಬರುತ್ತೆ, ಇದು ಇದರ ಬೀಜ, ಇದರಿಂದ ಈ ಫಲವೇ ಬರುತ್ತೆ ಅನ್ನೋದೇನಿರುತ್ತೋ ಅದು ಮಾತ್ರ ನಮ್ಮ ಕೈಯಲ್ಲೇ ಇದೆ. ಯಾರು ನೆಡ್ತಾನೋ ಅವನ ಕೈಯಲ್ಲಿದೆ. ಅದನ್ನು ಅವನೇ ನೋಡ್ಕೊಳ್ಬೇಕು. ಅವನು ಯಾವುದೋ ಒಂದು ತಪ್ಪಾದಂತಹ ಬೀಜವನ್ನು ನೆಟ್ಟು ಅದರಿಂದ ಅದಕ್ಕೆ ನೀರನ್ನು ಹಾಕಿ ಅದರಿಂದ ಮಳ ಬಂದು ಅದರಿಂದ ಫಲ ಬಂದು ಅದನ್ನು ಅವನು ತಿಂದು ಅದರಿಂದ ಅವನಿಗೆ ತೊಂದರೆ ಆಯಿತು ಅಂತಂದ್ರೆ ಆಮೇಲೆ ನಾವು ನೀರನ್ನು ನಿಂದನೆ ಮಾಡುವ ಹಾಗಿಲ್ಲ. ನಾವೇನೋ ತಪ್ಪಾದ ಬೀಜವನ್ನು ನೆಟ್ಬಿಟ್ಟು ಆಮೇಲೆ ನೀರನ್ನು ನಿಂದನೆ ಮಾಡ್ತೀವಿ ಅಂತಂದ್ರೆ ನಾನು ನೆಟ್ಟಿದ್ದಾಯ್ತು, ನೀರು ಅದನ್ನ ಯಾಕೆ ಬೆಳೆಸ್ಬೇಕಿತ್ತು ಅಂತ ಕೇಳಕ್ಕಾಗುದಿಲ್ಲ. ಯಾಕೆಂತಂದ್ರೆ ನೀರಿನ ಪಾತ್ರ ಏನು, ನೀರಿನ ವಿಷಯ ಏನು, ಅದರ ಒಂದು ಇದರಲ್ಲಿ ಪಾತ್ರ ಏನು ಅಂತಂದ್ರೆ ನಾವು ಏನು ಹಾಕ್ತೀವೋ ಅದನ್ನು ಬೆಳೆಸುವುದು ನೀರಿನ ಕೆಲಸ. ಅದೇ ತರ ಈಶ್ವರ, ನಾವು ಏನು ಕೆಲಸ ಮಾಡ್ತೀವೋ ಅದರ ಫಲವನ್ನು ಕೊಡುವುದೇ ಈಶ್ವರನ ಕೆಲಸ. ಅದರ ಫಲವನ್ನು ಈಶ್ವರ ಕೊಡ್ತಾ ಇರ್ತಾನೆ. ಅಲ್ಲಿ ಹೇಗೆ ನಾವು ಯಾವ ಬೀಜವನ್ನು ನೆಡಬೇಕು ಯಾವುದನ್ನು ನೆಡಬಾರದು ಅನ್ನೋದನ್ನ ಎಲ್ಲಿಂದ ತಿಳ್ಕೊಳ್ಬೇಕು ಅಂದ್ರೆ ಯಾರು ಕೃಷಿಕರಾಗಿರ್ತಾರೋ ಆ ಕೃಷಿಗೆ ಅಂತಲೇ ಒಂದು ಶಾಸ್ತ್ರ ಇದೆ. ಇಂತಹ ಬೀಜವನ್ನು ನೆಟ್ಟಿದಾಗ ಇಷ್ಟು ದಿವಸಗಳಲ್ಲಿ ಫಲ ಬರುತ್ತೆ, ಇದಕ್ಕೆ ಇಷ್ಟು ನೀರು ಬೇಕಾಗುತ್ತೆ, ಈ ತರ ಅದರ ವ್ಯವಸಾಯವನ್ನು ಹೀಗೆ ಮಾಡಬೇಕಾಗುತ್ತೆ, ಅದಕ್ಕೆ ಇಷ್ಟು ವರ್ಷಗಳಲ್ಲಿ ಫಲ ಬರುತ್ತೆ ಅಂತ ಅದಕ್ಕೊಂದು ಶಾಸ್ತ್ರ ಇದೆ. ಇಲ್ಲೂ ಒಂದು ಶಾಸ್ತ್ರ ಇದೆ, ಜೀವನಕ್ಕೂ ಒಂದು ಶಾಸ್ತ್ರ ಅನ್ನೋದಿದೆ. ಅಲ್ಲಿ ಹೇಗೆ ಆ ಕೃಷಿ ಅಂತ ಒಂದು ಶಾಸ್ತ್ರ ಇದೆಯೋ ಇಲ್ಲಿ ಜೀವನಕ್ಕೂ ಸಹ ಕರ್ಮಗಳಿಗೂ ಇದೇ ತರ ಒಂದು ಶಾಸ್ತ್ರ ಇದೆ. ಯಾವ ಕರ್ಮವನ್ನು ಮಾಡಿದ್ರೆ ಯಾವ ಫಲ ಬರುತ್ತೆ, ಎಷ್ಟು ಕಾಲದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದಕ್ಕೂ ಒಂದು ಶಾಸ್ತ್ರ ಇದೆ. ಅಲ್ಲಿ ಹೇಗೆ ತಪ್ಪಾದ ಬೀಜವನ್ನು ನೆಟ್ಟರೆ ತಪ್ಪಾದ ಫಲ ಬರುತ್ತೋ ಇಲ್ಲೂ ಸಹ ತಪ್ಪಾದ ಕೆಲಸವನ್ನು ಮಾಡಿದ್ರೆ ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಮಾಡಿದ್ರೆ ಆ ಫಲ ಅನ್ನೋದು ಬರುತ್ತೆ. ಅಲ್ಲಿ ಹೇಗೆ ಯಾವ ಬೀಜವನ್ನು ನೆಟ್ಟರೂ ಅದರ ಫಲ ಬರುವುದರಲ್ಲಿ ನೀರು ಅನ್ನೋದು ಹೇಗೆ ಕಾರಣವಾಗಿರುತ್ತೋ ಇಲ್ಲೂ ಸಹ ಯಾವ ಕರ್ಮವನ್ನು ಮಾಡಿದ್ರು, ಅದು ಒಳ್ಳೇದೋ ಕೆಟ್ಟದೋ ಯಾವ್ದು ಬೇಕಾದ್ರೂ ಆಗ್ಲಿ, ಯಾವ ಕರ್ಮವನ್ನು ಮಾಡಿದ್ರು ಅದರ ಫಲ ನಮಗೆ ಈಶ್ವರನಿಂದ ಪ್ರಾಪ್ತ ಆಗುತ್ತೆ. ಎಲ್ಲದನ್ನೂ ಈಶ್ವರನೇ ಕೊಡ್ತಾನೆ. ಅದಕ್ಕೆ ತುಂಬಾ ಜನ ಒಂದು ಮಾತನ್ನು ಕೇಳಿರ್ತೀರಿ, ಏನು ಅಂತಂದ್ರೆ ಈಶ್ವರ ಆಜ್ಞೆ ಇಲ್ಲದೆ ಏನು ನಡೆಯುವುದಿಲ್ಲ, ಈಶ್ವರ ಸಂಕಲ್ಪ ಇಲ್ಲದೆ ಏನು ನಡೆಯುವುದಿಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಪ್ರವಚನಗಳಲ್ಲಿ ಅದರಲ್ಲೆಲ್ಲ ದೊಡ್ಡವರು ಹೇಳ್ತಾ ಇರ್ತಾರೆ. ಈ ಮಾತನ್ನು ತುಂಬಾ ಜನ ಕೇಳಿರ್ತೀರಿ. ಅದು ಒಂಥರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ಮಾತು ಕೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದಪ್ಪ ಒಳ್ಳೇದು, ಎಲ್ಲ ಈಶ್ವರನ ಕೃಪೆಯಿಂದ, ಏನ್ರಿ ಇಷ್ಟೆಲ್ಲ ಚೆನ್ನಾಗಾಯ್ತಲ್ವ ಅಂದ್ರೆ ನಮ್ದೇನಿದೆ ರೀ, ಎಲ್ಲ ಈಶ್ವರನ ಸಂಕಲ್ಪ ಇದೆ, ಇದೆಲ್ಲ ನಡೆಯುತ್ತೇನ್ರಿ, ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಈ ತರ ಮಾತಾಡ್ತಾರೆ. ಎಲ್ಲ ಚೆನ್ನಾಗಾಗೋಯ್ತು, ನಾವ್ ಎಣಿಸಿದ್ದಕ್ಕಿಂತ ಇನ್ನೂ ಚೆನ್ನಾಗಾಯ್ತು ಅಂದ್ರೆ ತುಂಬಾ ಚೆನ್ನಾಗಾಯ್ತಲ್ವಾ ಅಂತ ಹೇಳಿದ್ರೆ ಹೌದೌದು ನಮ್ದೇನಿದೆ ಎಲ್ಲ ಈಶ್ವರನ ಕೃಪೆ, ಎಲ್ಲ ಈಶ್ವರನಿಂದ ಆಯ್ತು ಅಂತ ಹೇಳ್ತಾರೆ. ಹೇಳುವವನಿಗೂ ಖುಷಿಯಾಗಿರುತ್ತೆ, ಕೇಳುವವನಿಗೂ ತುಂಬಾ ಖುಷಿಯಾಗಿರುತ್ತೆ. ಆದ್ರೆ ಎಲ್ಲಾದ್ರೂ ವ್ಯತ್ಯಾಸ ಆದಾಗ ಮಾತ್ರ ಕೋಪ ಬಂದ್ಬಿಡುತ್ತೆ. ಏನ್ರಿ ಈಶ್ವರನಿಗೆ ಬೇರೆ ಕೆಲ್ಸ ಇಲ್ವಾ, ಯಾಕೆ ಈ ತರ ಮಾಡಿದಾನೆ, ಈಶ್ವರ ಅಂದ್ರೆ ಒಳ್ಳೇದು ತಾನೇ ಮಾಡ್ಬೇಕು, ಯಾಕೆ ಹೀಗೆ ಮಾಡಿದಾನೆ ಈಶ್ವರ ಅಂತ ಆವಾಗ ಕೋಪ ಬರುತ್ತೆ. ಆವಾಗ ಈ ಮಾತು ಕೇಳಿದಾಗ ಕೋಪ ಬರುತ್ತೆ. ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೀತಾ ಇದೆ ಅಂದ್ರೆ ಎಲ್ಲ ಅಂದ್ರೆ ಅದ್ರೊಳಗೆ ಇದು ಇದೆ. ಆವಾಗ ಪ್ರಶ್ನೆ ಬರುತ್ತೆ. ಆಗ ತಕ್ಷಣ ಪ್ರಶ್ನೆ ಬರ್ಲಿಕ್ಕೆ ಶುರು ಆಗುತ್ತೆ. ಎಲ್ಲವೂ ಈಶ್ವರನ ಸಂಕಲ್ಪ ಅಂದ್ರೆ ಇದೊಂದು ಮಾತ್ರ ಯಾಕೆ ಈ ತರ ಮಾಡಿದ ಈಶ್ವರ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೆಯುತ್ತೆ, ಈಶ್ವರನ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಅನ್ನುವ ಮಾತನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದರು. ಈಶ್ವರ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಅನ್ನೋ ಮಾತನ್ನ ನಾವು ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ಕೇಳಿದ್ರೆ, ನೀರಿನ ಸಂಬಂಧವಿಲ್ಲದೆ ಯಾವ ಮರವೂ ಸಹ ಬೆಳೆಯುವುದಿಲ್ಲ ಅನ್ನುವ ಮಾತು ಹೇಗೋ ಇದು ಹಾಗೆ, ಅದರ ಅರ್ಥ ಹೇಗೋ ಇದರ ಅರ್ಥವೂ ಹಾಗೆ. ಅಂದ್ರೆ ಅದರ ಅರ್ಥ ಏನು, ಯಾವ ಮರ ಬೆಳಿಬೇಕಾದ್ರೂ ನೀರು ಬೇಕೇ ಬೇಕು, ಒಂದಕ್ಕೆ ಜಾಸ್ತಿ ಬೇಕು ಒಂದಕ್ಕೆ ಕಡಿಮೆ ಬೇಕು, ಅಷ್ಟೇ ವ್ಯತ್ಯಾಸ. ಸ್ವಲ್ಪ ಕೆಲವು ಮರಗಳಿಗೆ ನೀರು ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ, ಕೆಲವುದಕ್ಕೆ ಕಡಿಮೆ ಹಾಕಿದ್ರು ಸಾಕು ಅನ್ನೋ ವ್ಯತ್ಯಾಸ ಇರ್ಬೋದೇ ಹೊರತು ನೀರಿನ ಸಂಬಂಧ ಇಲ್ಲದೆ ಯಾವ ಮರ ಬೆಳೆಯುವುದಿಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗೆ ಈಶ್ವರನ ಅನುಗ್ರಹ, ಈಶ್ವರ ಸಂಕಲ್ಪ ಇಲ್ಲದೆ ಯಾವ ಕೆಲಸ ನಡೆಯುವುದಿಲ್ಲ ಅನ್ನೋದು ಸಹ ಹಾಗೆ. ಅಂದ್ರೆ ಅಲ್ಲಿಗೆ ಏನಾಯ್ತು ಅಂತಂದ್ರೆ ಇಲ್ಲಿ ಹೇಗೆ ಒಂದೊಂದು ಬೀಜ, ಇಂತಹ ಬೀಜವನ್ನು ನೆಟ್ಟಿದಾಗ ಇಂತಹ ಫಲ ಬರುತ್ತೆ ಅನ್ನೋದೇನಿದೆಯೋ ಮತ್ತೆ ಅದು ನಮ್ಮ ಕೈಯಲ್ಲೇ ಇದೆಯೋ, ಅದೇ ರೀತಿ ಇಂತಹ ಕರ್ಮವನ್ನು ಮಾಡಿದ್ರೆ ಇಂತಹ ಫಲ ಬರುತ್ತೆ ಅನ್ನೋದು ಸಹ ನಮ್ಮ ಕೈಯಲ್ಲೇ ಇದೆ. ಆದ್ರಿಂದ ಅಲ್ಲಿ ಹೇಗೆ ಬೀಜವನ್ನು ನೆಡುವಾಗಲೇ ನಾವು ಯೋಚನೆ ಮಾಡಬೇಕು, ಇಲ್ಲೂ ಸಹ ಕೆಲಸವನ್ನು ಮಾಡ್ಲಿಕ್ಕಿಂತ ಮೊದಲೇ ನಾವು ಯೋಚನೆ ಮಾಡಬೇಕು. ಒಂದ್ಸಲಿ ಮಾಡಿದ ಮೇಲೆ ಪುನಃ ಈಶ್ವರ ಏನ್ ತೀರ್ಪು ಕೊಡ್ತಾನೋ ಅದಕ್ಕೋಸ್ಕರ ಕಾಯ್ತಾ ಇರ್ಬೇಕಾಗುತ್ತೆ ಅಷ್ಟೇ. ಆದ್ರಿಂದ ಇದು ಅದರ ಅರ್ಥ. ಈಶ್ವರ ಸಂಕಲ್ಪ ಇಲ್ಲದೆ ಏನು ನಡೆಯುವುದಿಲ್ಲ ಅನ್ನುವಂತಹ ಮಾತಿನ ಅರ್ಥ ಏನು ಅಂತಂದ್ರೆ ಇದು ಅದರ ಅರ್ಥ. ಅಲ್ಲಿಗೆ ಎಲ್ಲಾ ಫಲಗಳು ಈಶ್ವರನ ಸಂಕಲ್ಪದಿಂದ ನಡೀತಾ ಇದೆ. ಅದಕ್ಕೆ ಇದನ್ನ ಸಾಧಾರಣ ಕಾರಣ ಎಂಬುದಾಗಿ ಹೇಳ್ತಾರೆ. ಈಶ್ವರನನ್ನು ಸಾಧಾರಣ ಕಾರಣ ಎಂಬುದಾಗಿ ಹೇಳ್ತಾರೆ. ಸಾಧಾರಣ ಅಂದ್ರೇನು, ಎಲ್ಲ ಕಡೆ ಇರುವಂತಹದ್ದು. ಅಂದ್ರೆ ಅದು ಒಳ್ಳೆ ಫಲ ಆದ್ರೂ ಕೆಟ್ಟ ಫಲ ಆದ್ರೂ ಎರಡರ ಹಿಂದೆನೂ ಈಶ್ವರ ಇರ್ತಾನೆ.
ಆದ್ರೆ ಕರ್ಮಗಳು ಮಾತ್ರ ಹಾಗಲ್ಲ. ಒಳ್ಳೆ ಫಲದ ಹಿಂದೆ ಒಳ್ಳೆ ಕರ್ಮ ಮಾತ್ರವೇ ಇರುತ್ತೆ. ಆ ಕೆಟ್ಟ ಫಲದ ಹಿಂದೆ ಕೆಟ್ಟ ಕರ್ಮವೇ ಇರುತ್ತೆ. ಒಳ್ಳೆ ಫಲದ ಹಿಂದೆ ಕೆಟ್ಟ ಕರ್ಮ ಇರುವುದಿಲ್ಲ, ಕೆಟ್ಟ ಫಲದ ಹಿಂದೆ ಒಳ್ಳೆ ಕರ್ಮ ಅನ್ನೋದು ಇರುವುದಿಲ್ಲ. ಅದು ಅಸಾಧಾರಣವಾಗಿರುತ್ತೆ, ಪ್ರತ್ಯೇಕವಾಗಿ ಅದಕ್ಕೆ ಮಾತ್ರ ಇರುತ್ತೆ. ಸಾಧಾರಣ ಅಂದ್ರೆ ಏನು? ಎಲ್ಲದಕ್ಕೂ ಸಮಾನವಾಗಿರುವಂತಹದ್ದು. ಈ ನೀರು ಅನ್ನೋದು ಎಲ್ಲ ಮರಗಳಿಗೂ ಸಮಾನ. ಆದ್ರೆ ಆಯಾ ಮರದ ಬೀಜವು ಮಾತ್ರ ಆಯಾ ಮರದ್ದೇ ಪ್ರತ್ಯೇಕವಾಗಿರುತ್ತೆ. ಹಾಗಾಗಿ ಯಾವ್ದು ಬೇಕೋ ಅದು ನಾವು ನೆಡುವಾಗಲೇ ಯೋಚನೆ ಮಾಡಬೇಕು. ಅದನ್ನ ಹಾಗಿದ್ರೆ ಇದು ಹೆಂಗ್ರಿ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು ಯಾವ್ದು ಅಲ್ಲ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲೊಂದು ಶಾಸ್ತ್ರ ಇದೆ. ಹಾಗಿದ್ರೆ ಯಾವ್ದು ಒಳ್ಳೆ ಕರ್ಮ, ಯಾವ್ದು ಕೆಟ್ಟ ಕರ್ಮ, ಯಾವ್ದನ್ನ ಮಾಡಿದ್ರೆ ಏನು ಫಲ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೂ ಇಲ್ಲಿ ಶಾಸ್ತ್ರಗಳಿವೆ. ಅದಕ್ಕೆ ಆ ಶಾಸ್ತ್ರಗಳನ್ನು ಯಾವತ್ತೋ ಈಶ್ವರ ಉಪದೇಶ ಮಾಡಿ ಆಗಿದೆ. ಆದ್ರಿಂದ ಇಲ್ಲಿ ನಾವು ಅದನ್ನು ಮಾಡುವಾಗಲೇ ಯೋಚನೆ ಮಾಡಬೇಕು, ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡುವುದು ಅನ್ನೋದು ನಮ್ಮ ಎಲ್ಲರ ಒಂದು ಕರ್ತವ್ಯವಾಗಿದೆ. ಹಾಗಾಗಿ ಲೌಕಿಕವಾಗಿ ನಮ್ಗೆ ಎಷ್ಟೇ ಕೆಲಸಗಳು ಏನೇ ಇದ್ರೂ ಸಹ ಇಂತಹ ಒಂದು ಈ ಧಾರ್ಮಿಕವಾದಂತಹ ಸಂಸ್ಕಾರ, ಧಾರ್ಮಿಕವಾದಂತಹ ಆಚರಣೆಗಳೇನಿವೆಯೋ ಇವುಗಳನ್ನು ಮಾತ್ರ ಯಾವತ್ತೂ ಸಹ ಬಿಡಬಾರದು. ಇವುಗಳನ್ನ ಚೆನ್ನಾಗಿ ಮಾಡಬೇಕು, ತದ್ವಾರ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಅದಕ್ಕೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಏನು? ಲೌಕಿಕವಾಗಿಯೂ ನಾವು ಒಳ್ಳೆ ಕೆಲಸಗಳನ್ನ ಸಾಧನೆಗಳನ್ನು ಚೆನ್ನಾಗಿ ಮಾಡಬೇಕು, ಅದನ್ನ ಯಾವತ್ತೂ ಸಹ ಬಿಡಬಾರದು. ಶಾಸ್ತ್ರ ಒಂದು ಮಾತು ಏನು ಹೇಳಿದೆ ಅಂತಂದ್ರೆ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇ ಅಂತ ಹೇಳಿದೆ. ಅಂದ್ರೆ ಇದರ ಅರ್ಥ ಏನು? ವಿದ್ಯಾಮರ್ಥಂಚ, ವಿದ್ಯಾ ಅಂದ್ರೆ ವಿದ್ಯಾಭ್ಯಾಸ, ಜ್ಞಾನ. ಅರ್ಥ ಅಂತಂದ್ರೆ ಧನ. ಈ ವಿದ್ಯೆಯನ್ನು ಧನವನ್ನು ಸಂಪಾದನೆ ಮಾಡುವಾಗ ಯಾವತ್ತೂ ಒಂದು ಪರಿಮಿತಿಯನ್ನು ಇಟ್ಕೊಳ್ಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಧ್ಯಯನ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನ ಸಂಪಾದನೆ ಮಾಡಿ. ಧನ ಸಂಪಾದನೆ ಮಾಡಿ ಅದು ಒಳ್ಳೆ ಮಾರ್ಗ, ಅದಂತೂ ಇದ್ದೇ ಇದೆ, ಅದನ್ನು ಬಿಡೋ ಹಾಗಿಲ್ಲ. ಒಳ್ಳೆ ಮಾರ್ಗ ಅನ್ನೋದಂತೂ ಇದ್ದೇ ಇದೆ, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಒಳ್ಳೆ ಮಾರ್ಗದಲ್ಲಿ ಎಷ್ಟು ಧನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಅಷ್ಟನ್ನು ಮಾಡಿಬಿಡಿ, ಖಂಡಿತವಾಗಿ ಅದನ್ನು ಬಿಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಪರವಾಗಿಲ್ಲ, ನಮ್ಗೆ ಇಷ್ಟಿದ್ರೆ ಸಾಕು, ಇಷ್ಟು ಆಗ್ಬಿಟ್ರೆ ಸಾಕು, ನಾನಿರುವುದು ಇಷ್ಟು ವರ್ಷ, ಅದರಿಂದ ನನಗೆ ಜೀವನಕ್ಕೆ ಇಷ್ಟು ಬೇಕಾಗುತ್ತೆ, ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದರಿಂದ ಇಷ್ಟು ಬರ್ತಾ ಇರುತ್ತೆ, ಬಡ್ಡಿ ಬರ್ತಿರುತ್ತೆ, ನನಗೆ ತಿಂಗಳಿನ ಖರ್ಚಿಗೆ ಇಷ್ಟು ಆಗ್ಬಿಡುತ್ತೆ, ಒಂದು ವರ್ಷಕ್ಕೆ ಇಷ್ಟು ಖರ್ಚು, ಆ ಥರ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಇಷ್ಟು ಖರ್ಚಾಗುತ್ತೆ, ಅದರಿಂದ ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಅನ್ನುವ ಪರಿಮಿತಿಯನ್ನು ಹಾಕೊಳ್ಬೇಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ಥರ ಪರಿಮಿತಿ ಬೇಡ ಅಂತ ಹೇಳ್ತಿದೆ. ಮತ್ತೆ ಹೇಗೆ ಸಂಪಾದನೆ ಮಾಡಬೇಕು ಅಂತಂದ್ರೆ, ನಾನು ಇಷ್ಟೇ ವರ್ಷ ಇರ್ತೀನಿ ಅನ್ನೋ ಭಾವನೆ ಬಿಟ್ಬಿಡಿ. ಹಾಗಿದ್ರೆ ಏನ್ ಭಾವನೆ ಇಟ್ಕೊಳ್ಬೇಕು ಅಂತಂದ್ರೆ, ನಾನು ಸದಾ ಕಾಲ ಇರ್ತೀನಿ, ಅಜರಾಮರವತ್, ನನಗೆ ಮುಪ್ಪು ಅನ್ನುವುದೇ ಇಲ್ಲ, ನನಗೆ ಮೃತ್ಯು ಅನ್ನುವುದೇ ಇಲ್ಲ. ಆದ್ರಿಂದ ಮೃತ್ಯುವೂ ಇಲ್ಲ, ಮುಪ್ಪು ಇಲ್ಲ ಅಂತಂದ ಮೇಲೆ ಅವಾಗ ಏನಾಯ್ತು, ಅಲ್ಲಿಗೆ ನಾನು ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುದಿಲ್ಲ. ನಾನು ಬರೀ 100 ವರ್ಷ 70 ವರ್ಷ 80 ವರ್ಷ 100 ವರ್ಷ ಇರ್ತೀನಿ ಅಂತಂದ್ರೆ ಅಷ್ಟು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆದ್ರೆ ಹಾಗಲ್ಲ, ನಾನು ಸದಾ ಕಾಲ ಇರ್ತೀನಿ, ನನಗೆ ಮೃತ್ಯು ಅನ್ನುವುದೇ ಇಲ್ಲ. ಆವಾಗ ಏನಾಗುತ್ತೆ, ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುವುದಿಲ್ಲ. ಇಷ್ಟೇ ವರ್ಷಗಳು ಅಂದ್ರೆ ಇಷ್ಟು ಸಾಕು ಅಂತ ಆಗುತ್ತೆ. ಎಷ್ಟು ವರ್ಷಗಳು ನಾನು ಯಾವಾಗ್ಲೂ ಇರ್ತೀನಿ ಅಂತಂದ್ರೆ ಅದರ ಅರ್ಥ ಏನು? ಎಷ್ಟು ಸಂಪಾದನೆ ಮಾಡಿದ್ರು ಆ ಹಣ ಯಾವ ಸಮಯದಲ್ಲಿ ಯಾವ ಉಪಯೋಗಕ್ಕೆ ಬರುತ್ತೋ ಹೇಳಕ್ಕಾಗುವುದಿಲ್ಲ. ಆದ್ರಿಂದ ಹೆಚ್ಚು ಸಂಪಾದನೆ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ವಿದ್ಯಾಭ್ಯಾಸನೂ ಹಾಗೆ, ಇಷ್ಟು ವರ್ಷ ಇಷ್ಟು ವಿದ್ಯಾಭ್ಯಾಸ ಮಾಡಿಬಿಟ್ರೆ ಸಾಕು, ಇಂತಹ ಜಾಗದಲ್ಲಿ ಕೆಲಸ ಬರುತ್ತೆ, ಅಲ್ಲಿ ಕೆಲಸ ಬಂದ್ಬಿಟ್ರೆ ಇಷ್ಟು ಸಂಪಾದನೆ ಆಗುತ್ತೆ, ಅಷ್ಟು ಸಂಪಾದನೆ ಆಗ್ಬಿಟ್ರೆ ಸಾಕು, ಜೀವನದಲ್ಲೆಲ್ಲ ಸಾಕು ಅಂತ ಆ ಭಾವನೆಯನ್ನು ಇಟ್ಕೊಳ್ಬಾರದು. ವಿದ್ಯಾಭ್ಯಾಸ ಜ್ಞಾನವನ್ನು ಪಡೆಯುವಾಗಲೂ ಅದಕ್ಕೂ ಒಂದು ಪರಿಮಿತಿಯನ್ನು ಹಾಕೊಳ್ಳದೆ ನಿರಂತರ ವಿಶೇಷವಾಗಿ ಜ್ಞಾನಾಭ್ಯಾಸವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿ. ಇಷ್ಟು ಮಾಡಿಬಿಟ್ರೆ ಆಗೋಯ್ತು ಅಂತ ಆ ಭಾವನೆ ಅದಕ್ಕೆ ಇರಬಾರದು ಅಂತ ಅದರ ಅರ್ಥ. ಹಾಗಾಗಿ ಅಂದ್ರೆ ಅಲ್ಲಿಗೆ ಏನಾಯ್ತು, ವಿದ್ಯಾಭ್ಯಾಸವನ್ನು ಮಾಡುವುದು, ಧನ ಸಂಪಾದನೆ ಮಾಡುವುದು, ಈ ಎರಡನ್ನೂ ಚೆನ್ನಾಗೇ ಮಾಡಬೇಕು ಅಂತಲೇ ಶಾಸ್ತ್ರ ಹೇಳ್ತಾ ಇದೆ. ಎರಡನ್ನೂ ಸಹ ತುಂಬಾ ಚೆನ್ನಾಗಿ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಎಲ್ಲಾದ್ರೂ ನಮ್ಗೆ ಬರುವ ಅವಕಾಶ ಇದೆ ಅಂದ್ರೆ ಅದನ್ನು ಬಿಡಬೇಡಿ, ಖಂಡಿತವಾಗಿ ಅದನ್ನು ಮಾಡಿ ಅಂತ ಶಾಸ್ತ್ರ ಹೇಳುತ್ತಿದೆ. ಆದ್ರೆ ಇದು ಆ ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳಿದ್ದು. ಉತ್ತರಾರ್ಧದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಧರ್ಮಾಚರಣೆ ಬಗ್ಗೆ ಹೇಳಿದ್ದಾರೆ. ಈ ಎರಡನ್ನೂ ಮಾಡಿ ಮತ್ತೆ ಧರ್ಮಾಚರಣೆ ಮಾಡಬೇಕು. ಆದ್ರೆ ಧರ್ಮಾಚರಣೆ ಮಾಡುವಾಗ ಮಾತ್ರ ನಮ್ಮ ಭಾವನೆ ಹೇಗಿರ್ಬೇಕು ಅಂತಂದ್ರೆ, ನನಗೆ ಈ ಕ್ಷಣ ಬಿಟ್ರೆ ಮುಂದಿನ ಕ್ಷಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಇವತ್ತು ಈ ಕ್ಷಣ ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದೆ, ಮುಂದಿನ ಕ್ಷಣ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ ಅಂತ. ಅಂದ್ರೆ ಏನು, ಆ ಯಮಧರ್ಮರಾಜ ನಮ್ಮ ಕೇಶಗಳನ್ನು ಹಿಡ್ಕೊಂಡಿದ್ದಾನೆ, ನಮ್ಮ ಕೂದಲನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಯಾವಾಗ ತನ್ನ ಕಡೆಗೆ ಹೇಳ್ಕೊಂಡ್ ಬಿಡ್ತಾನೋ ಗೊತ್ತಿಲ್ಲ. ನಾವು ಎಲ್ಲಿ ಹೋದ್ರೂ ನಮ್ಮ ಹಿಂದ್ಗಡೆನೆ ಇದ್ದಾನೆ, ಇದ್ದು ನಮ್ಮನ್ನು ಹಿಡ್ಕೊಂಡೇ ಇದ್ದಾನೆ. ಯಾವಾಗ ಅವನಿಗೆ ಇಷ್ಟ ಬರ್ತೋ ಅಂದ್ರೆ, ಯಾವಾಗ ಆ ಕರ್ಮ ಅನ್ನೋದು ಮುಗಿಯುತ್ತೋ ಆವಾಗ ನಮ್ಮನ್ನು ಹಿಡ್ಕೊಂಡು ಬಿಡ್ತಾನೆ. ಅದು ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ
ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಮುಂದಿನ ವರ್ಷ ಮಾಡ್ತೀನಿ, ಅಥವಾ ಇನ್ನೂ ವಯಸ್ಸಾದ್ಮೇಲೆ ರಿಟೈರ್ ಆದ್ಮೇಲೆ ಮಾಡ್ತೀನಿ ಅನ್ನೋ ಭಾವನೆ ಇಟ್ಕೊಳ್ಳದೆ ಇವತ್ತಿಂದಲೇ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಯಮಧರ್ಮದ ನಮ್ಮ ಹಿಂದ್ಗಡೆನೇ ಇದ್ದಾನೆ, ಯಾವಾಗ ನಮ್ಮ ನಡ್ಕೊಂಡು ಎಳೆದ್ ಬಿಡ್ತಾನೋ ತನ್ನ ಕಡೆ ಗೊತ್ತಿಲ್ಲ. ಆದ್ರಿಂದ ಇನ್ನಿದರಲ್ಲಿ ವಿಳಂಬ ಮಾಡಬಾರದು, ನಾಳೆ ಮಾಡ್ತೀನಿ ಅನ್ನೋ ಮಾತಿಗೆ ಅವಕಾಶ ಕೊಡಬಾರದು. ಧರ್ಮಾಚರಣೆ ಒಳ್ಳೆ ಕೆಲಸವನ್ನು ಇವತ್ತೇ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ವಿದ್ಯಾಭ್ಯಾಸ ಮಾಡುವಾಗ, ಧನ ಸಂಪಾದನೆ ಮಾಡುವಾಗ ನಾನು ಸದಾ ಕಾಲ ಇರ್ತೀನಿ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಆದ್ರೆ ಧರ್ಮಾಚರಣೆ ಮಾಡುವ ಹೊತ್ತಿಗೆ ಮಾತ್ರ ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರಿಂದ ಇವತ್ತೇ ಒಳ್ಳೆ ಕೆಲಸ ಮಾಡಬೇಕು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಇಷ್ಟು ಹೇಳಿದ್ಮೇಲೆ ಜನರಿಗೆಲ್ಲ ಹೆದರಿಕೆ ಆಗುತ್ತೋ, ಹಾಗಿದ್ರೆ ಈಗ ನಾವು ಈಗಲೇ ಏನಾದ್ರೂ ಆಗ್ಬಿಡುತ್ತೇನೋ ಮುಂದಿನ ಕ್ಷಣದಲ್ಲೇ, ಹಾಗಿದ್ರೆ ಯಮಧರ್ಮರಾಜ ನಮ್ಮ ಹಿಂದ್ಗಡೆನೇ ಇದ್ದಾನ ಅಂತ ನೋಡ್ಕೊಳ್ಳೋದು, ಅಥವಾ ನಾವಿಲ್ಲಿಂದ ಹಾಗಿದ್ರೆ ಈ ಮುಂದಿನ ಕ್ಷಣದಲ್ಲೇ ಏನಾದ್ರೂ ಆಗ್ಬಿಡುತ್ತಾ ನಮಗೆ, ಆತರ ಏನು ಹೆದರ್ಬೇಕಾಗಿಲ್ಲ. ಯಾರಿಗೆ ಯಾವ ಕರ್ಮ ಅನ್ನೋದಿರುತ್ತೋ, ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಇದ್ದೇ ಇರ್ತೀರಿ ಅಂತ ತೊಂದರೆ ಇಲ್ಲ. ಆದ್ರೆ ಇದರ ತಾತ್ಪರ್ಯ ಏನು ಅಂತ ಅಂದ್ರೆ ವಿಳಂಬ ಮಾಡಬಾರದು ಅಂತ ಇದರ ಅರ್ಥ. ಈ ಧರ್ಮಾಚರಣೆ ಮಾಡುವಾಗ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅನ್ನುವಂತಹ ಮಾತಿಗೆ ಅವಕಾಶವನ್ನು ಕೊಡಬಾರದು. ಅದರ ಸಮಯ ಬಂತು ಅಂದ್ರೆ ತಕ್ಷಣ ಅದನ್ನ ಮಾಡಲೇಬೇಕು. ಆದಷ್ಟು ಕೆಲವು ಧರ್ಮಾಚರಣೆಗಳಿಗಾದ್ರೆ ಅದರ ಸಮಯ ಅಂತ ಇರುತ್ತೆ, ಅದು ಬಂದಾಗ ಅದನ್ನ ಮಾಡಬೇಕು. ಕೆಲವುದಕ್ಕೆ ಆತರ ಏನ್ ಸಮಯ ಅಂತ ಏನು ಇರುವುದಿಲ್ಲ, ಇವತ್ತೇ ಮಾಡ್ಬೋದು, ಈ ಕ್ಷಣನೇ ಕೂತ್ಕೊಂಡು ಮಾಡ್ಬೋದು. ಅಂತಹ ಧರ್ಮಾಚರಣೆಗಳು ಬೇಕಾದಷ್ಟಿವೆ. ಕೆಲವುದಕ್ಕೆ ಮಾತ್ರ ಆಯಾ ಸಮಯದಲ್ಲೇ ಮಾಡಬೇಕು ಅಂತ ವಿಶೇಷ ಸಮಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಶೇಷವಂತಹ ಕಾಲದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಹಾಗೆ ಮಾಡಬೇಕು. ಅಂದ್ರೆ ಹಾಗಂತ ಹೇಳಿ ಎಲ್ಲವುದನ್ನು ಹಾಗೆ ಮಾಡಬೇಕು ಅಂತೇನಿಲ್ಲ, ಈ ಕ್ಷಣದಲ್ಲೇ ಶುರು ಮಾಡಬಹುದು. ಅಂತಹ ಧರ್ಮಗಳು ಬೇಕಾದಷ್ಟು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದರಿಂದ ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸು ಅನ್ನೋದು ಖಂಡಿತವಾಗೂ ಪ್ರಾಪ್ತವಾಗುತ್ತೆ. ಅದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಧಾರ್ಮಿಕ ಶ್ರದ್ಧೆಯನ್ನ ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ವಿಶೇಷವಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಸಹ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುವುದಲ್ಲದೆ ಈ ಲೋಕಕ್ಕೂ ಕೂಡ ಇದರಿಂದ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ತುಂಬಾ ಅಧರ್ಮಗಳು ತುಂಬಾ ನಡೀತಾ ಇರುತ್ತೆ. ಅಧರ್ಮ ಅನ್ನೋದು ತುಂಬಾ ಹೆಚ್ಚಾಗಿ ತುಂಬಾ ನಡೀತಾ ಇರುತ್ತೆ. ಆದರೆ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ಎದುರಿಸಬೇಕು, ಸ್ವಲ್ಪ ಆದ್ರೂ ಶ್ರೇಯವಂತರಾಗಿರ್ಬೇಕು ಅಂತಂದ್ರೆ ಇಂತಹ ಅನುಷ್ಠಾನಗಳು ನಡೀತಾ ಇದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಅದರಿಂದ ನಾವು ಸ್ವಲ್ಪ ಆದ್ರೂ ಶ್ರೇಯವಂತರು, ಜನರು ಸಹ ಶ್ರೇಯವಂತರಾಗುವುದಕ್ಕೆ ಸಾಧ್ಯ ಆಗುತ್ತೆ. ಈ ಕಲಿ ಪ್ರಭಾವದಿಂದ ಅನೇಕ ವಿಧವಾದಂತಹ ಅಧರ್ಮಗಳಂತೂ ನಡೀತಾ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ತಡಿಬೇಕು ಅಂತಂದ್ರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಹಾಗಂತ ಹೇಳಿ ನಾವು ಬಿಟ್ಬಿಟ್ಟಿದೀವಿ ಅಂತಂದ್ರೆ ತುಂಬಾ ಅನರ್ಥಗಳಾಗುತ್ತೆ. ಅದರಿಂದ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಂತಹ ಒಂದು ಧರ್ಮಾಚರಣೆಯನ್ನ, ಇಂತಹ ಒಂದು ಅನುಷ್ಠಾನಗಳನ್ನ ವಿಶೇಷವಾಗಿ ಮಾಡಿದಾಗ ತದ್ವಾರ ಭಗವದ್ ಅನುಗ್ರಹವು ಪ್ರಾಪ್ತವಾಗಿ ಈ ಲೋಕದಲ್ಲಿ ಸುಖ ಶಾಂತಿಗಳಿಂದ ಜನರೆಲ್ಲರೂ ಸಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಇಂತಹ ಒಂದು ಅನುಷ್ಠಾನಗಳು ವಿಶೇಷವಾಗಿ ನಡೀಬೇಕು. ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತೆ ಇಂತಹ ಒಂದು ಸಂಸ್ಕಾರವನ್ನ ನೀವು ಸಹ ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಮತ್ತೆ ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳ್ಕೊಡ್ಬೇಕು. ಮಕ್ಕಳಿಗೂ ಸಹ ಸಕಾಲದಲ್ಲಿ ಉಪನಯನ ಮಾಡಿ ಅವರಿಗೆ ಈ ಮಂತ್ರಗಳನ್ನೆಲ್ಲ ಹೇಳ್ಕೊಡುವಂತಹ ಕೆಲಸವನ್ನು ಮಾಡಬೇಕು. ವಿಶೇಷವಾಗಿ ಹಿಂದಿನ ಕಾಲದಲ್ಲೆಲ್ಲ ಉಪನಯನ ಮಾಡಿ ವೇದಾಧ್ಯಯನವನ್ನು ಮಾಡ್ತಿದ್ರು. ಒಂದು ವೇಳೆ ಸಂಪೂರ್ಣವಾಗಿ ವೇದಾಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ರೆ ಮುಖ್ಯವಾದಂತಹ ಇಂತಹ ಮಂತ್ರಗಳನ್ನು, ಈ ರುದ್ರ, ಚಮಕ ಮತ್ತು ಸೂಕ್ತಗಳು, ಈ ಉಪನಿಷತ್ತುಗಳು ಇತ್ಯಾದಿಗಳನ್ನೆಲ್ಲದನ್ನಾದ್ರೂ ಅಧ್ಯಯನ ಮಾಡ್ತಾ ಇದ್ರು. ಇವಾಗ ಅದು ಸಹ ಇಲ್ಲ ಅಂತ ಆಗ್ತಿದೆ ತುಂಬಾ ಕಡೆ. ಅದು ತುಂಬಾ ದುಃಖಕರವಾದಂತಹ ವಿಷಯ. ಆ ರೀತಿಯಾಗಿ ಆಗಬಾರದು. ಸಕಾಲದಲ್ಲಿ ಉಪನಯನವನ್ನು ಮಾಡಬೇಕು. ಇಂತಹ ಮಂತ್ರಗಳನ್ನು ಇದನ್ನೆಲ್ಲ ಮಕ್ಕಳಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕು. ತದ್ವಾರ ಅವರಿಗೂ ಸಹ ಒಂದು ಒಳ್ಳೆ ರೀತಿಯಂತಹ ಸಂಸ್ಕಾರವನ್ನು ಕೊಡಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದೆ ಆ ಕಾಲದಲ್ಲಿ ನಾವು ಉದಾಸೀನ ಮಾಡಿ ಮತ್ತೆ ದೊಡ್ಡವರಾದ್ಮೇಲೆ ಮಾತ್ರ ಅವರು ತುಂಬಾ ಸಂಸ್ಕಾರವಂತರಾಗಿರ್ಬೇಕು ಅಂತ ನಾವು ಬಯಸಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಆ ಚಿಕ್ಕ ವಯಸ್ಸಿನಿಂದ ಸಂಸ್ಕಾರ ಅನ್ನೋದು ಬಂದಾಗ ಮಾತ್ರವೇ ಅದು ಜೀವನದಲ್ಲಿ ಮುಂದಕ್ಕೆ ಅವರು ಸಂಸ್ಕಾರವಂತರಾಗ್ಲಿಕ್ಕೆ ಸಾಧ್ಯ. ಸಂಸ್ಕಾರವನ್ನು ಕೊಡುವಂತಹ ಕೆಲಸ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಆದಾಗ ಮಾತ್ರವೇ ನಂತರ ಕಾಲದಲ್ಲಿ ಏನು ಸಮಸ್ಯೆ ಆಗುವುದಿಲ್ಲ, ಅವರು ಸಂಸ್ಕಾರವಂತರಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಚಿಕ್ಕ ವಯಸ್ಸಿನಿಂದಲೇ ಇಂತಹ ಒಂದು ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಮಾಡಬೇಕು. ಇದರ ಬಗ್ಗೆ ಖಂಡಿತವಾಗಿಯೂ ಎಲ್ಲರೂ ಸಹ ಗಮನವನ್ನು ಕೊಡ್ಲೇಬೇಕು. ಇದು ಬರೀ ನಮಗೇನೋ ಕೆಲಸಗಳುಂಟು, ಆ ವ್ಯವಹಾರಗಳುಂಟು, ಅದರಿಂದ ಇದನ್ನ ಮಾಡಕ್ಕಾಗುವುದಿಲ್ಲ ಅಂತ ಹೇಳುವಂತಹ ಒಂದು ಮಾತಲ್ಲ ಇದು. ಅಂತಹ ವಿಚಾರ ಅಲ್ಲ ಇದು. ಕೆಲಸಗಳಿದೆ, ಅದು ಎಲ್ರಿಗೂ ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಕೆಲಸ ಅನ್ನೋದು ಇದ್ದೇ ಇದೆ.
ಆದ್ರೆ ಆ ಕೆಲಸಗಳಿದ್ರೂ ಸಹ ಇದು ಹೇಗೆ ಆ ಕೆಲಸವನ್ನು ಮಾಡೋದು ನಮ್ಮ ಜವಾಬ್ದಾರಿಯೋ ಅದಕ್ಕಿಂತಲೂ ತುಂಬಾ ಮುಖ್ಯವಾದಂತಹ ಜವಾಬ್ದಾರಿ ಇದು. ಅದರಿಂದ ಇದನ್ನ ವಿಶೇಷವಾಗಿ ಮಕ್ಕಳಿಗೂ ಸಹ ಅವರಿಗೆ ಹೇಳಬೇಕಂತಹವರಿಗೆ ಸರಿಯಾಗಿ ಅವರಿಗೆ ಸರಿಯಾದಂತಹ ಸಂಸ್ಕಾರಗಳನ್ನು ನೀಡಬೇಕು ಅನ್ನೋದು ಸಹ ತುಂಬಾ ಅವಶ್ಯಕವಾದಂತಹದ್ದು. ಹಾಗಾಗಿ ಇಂತಹ ಒಂದು ಆರಾಧನೆಯ ಮೂಲಕ ಆ ಪರಮಶಿವನು ಸಂಪ್ರೀತನಾಗಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಿದ್ದೇವೆ. ಆ ವಿಶೇಷವಾಗಿ ಪರಮಶಿವನ ಒಂದು ಆರಾಧನೆಗೆ ಅಪಾರವಾದಂತಹ ಪ್ರಾಶಸ್ತ್ಯ ಇದೆ. ಈ ರುದ್ರ ಪಾರಾಯಣೆ, ರುದ್ರ ಅಭಿಷೇಕ ಇತ್ಯಾದಿಗಳಿಗೆಲ್ಲದಕ್ಕೂ ಸಹ ಈ ರುದ್ರದಿಂದ ಅನೇಕ ವಿಧವಾಗಿ ಪರಮೇಶ್ವರನ ಆರಾಧನೆಯನ್ನು ಮಾಡ್ತೀವಿ. ಇದರ ಪಾರಾಯಣೆಯನ್ನು ಮಾಡುವುದು, ಅಭಿಷೇಕವನ್ನು ಮಾಡುವುದು, ಹೋಮಾದಿಗಳನ್ನು ಮಾಡುವುದು, ಈ ರೀತಿಯಾಗಿ ಅನೇಕ ವಿಧವಾಗಿ ಪರಮೇಶ್ವರನ ಆರಾಧನೆಯನ್ನು ಮಾಡುವುದು ಅನ್ನೋದು ಹಿಂದಿನಿಂದಲೂ ಸಹ ಪರಂಪರೆಯಾಗಿ ಬಂದಿದೆ. ಇದನ್ನ ವಿಶೇಷವಾಗಿ ಶ್ರದ್ಧೆಯಾಗಿ ಆಚರಣೆ ಮಾಡಬೇಕು ಎಂಬುದಾಗಿ ಮತ್ತೊಮ್ಮೆ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ತೋಪಿ ಅಧಿಕವಾದಂತಹ ಶ್ರೇಯಸ್ಸು ಲಭಿಸಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನ ಮಾಡುತ್ತಿದ್ದೇವೆ. ಈ ಒಂದು ಪರಂಪರೆ ಇವತ್ತಿನ ದಿವಸ ಇಂತಹ ಒಂದು ಸನಾತನ ಧರ್ಮ ಪರಂಪರೆ ಅನ್ನುವುದು ಯಾರಿಂದ ಇವತ್ತಿಗೂ ಸಹ ಇಷ್ಟು ಪ್ರತಿಷ್ಠಿತವಾಗಿದೆಯೋ ಅಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ವಿಷಯದಲ್ಲಿ ಎಲ್ಲರೂ ಸಹ ವಿಶೇಷವಾದಂತಹ ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು. ಅವರು ತೋರಿಸಿದಂತಹ ಒಂದು ಮಾರ್ಗವೇ ಇದು. ಅವರು ನಮಗೆ ಇಂತಹ ಒಂದು ಮಾರ್ಗವನ್ನು, ಈ ಜಗತ್ತಿಗೆ ಇಂತಹ ಒಂದು ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಎಲ್ಲರ ಒಂದು ಶ್ರೇಯಸ್ಸಿಗಾಗಿ ಅನೇಕ ವಿಧವಾದಂತಹ ವಿಚಾರಗಳನ್ನ ಅವರು ಈ ಜಗತ್ತಿಗೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಆರಾಧನೆ ಅಂದ್ರೆ ಅವರ ಒಂದು ಪೂಜನ ಅನ್ನುವುದು ಪ್ರತಿಯೊಂದು ಮನೆಯಲ್ಲೂ ಸಹ ನಡೀಬೇಕು. ಮತ್ತು ಅವರು ವಿಶೇಷವಾದಂತಹ ಜಯಂತಿ ಉತ್ಸವ, ಶಂಕರ ಜಯಂತಿ ಉತ್ಸವ ಇದೆ. ಆ ಒಂದು ಶಂಕರ ಜಯಂತಿ ಉತ್ಸವ ಅನ್ನೋದು ವೈಶಾಖ ಶುಕ್ಲ ಪಂಚಮಿ ದಿವಸ ಶಂಕರ ಜಯಂತಿ ಉತ್ಸವ ಅನ್ನೋದು ಪ್ರತಿಯೊಂದು ಊರಿನಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಸಂಸ್ಥೆಯಲ್ಲೂ ಎಲ್ಲ ಕಡೆಯೂ ಸಹ ನಡೀಬೇಕು. ಪ್ರತಿಯೊಬ್ಬರೂ ಸಹ ಅದನ್ನ ಆಚರಣೆ ಮಾಡಬೇಕು, ಅದರಲ್ಲಿ ಭಾಗವಹಿಸಬೇಕು. ಯಾಕಂತಂದ್ರೆ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿಲ್ಲ ಅಂತಂದ್ರೆ ಇವತ್ತಿನ ದಿವಸ ಎಲ್ಲೂ ಸಹ ನಾವು ಈ ಧರ್ಮವನ್ನು ನೋಡುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇವತ್ತು ಇಂತಹ ಈ ರೀತಿಯಾಗಿ ಈ ಧರ್ಮ ಸಂಸ್ಥಾಪನೆ ಅನ್ನೋದು ಇವತ್ತಿಗೂ ಸಹ ಆಗಿ, ಇವತ್ತಿಗೂ ಸಹ ಇಷ್ಟು ದೃಢವಾಗಿ ಈ ಧರ್ಮ ಅನ್ನೋದಿದೆ ಅಂತಂದ್ರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಧರ್ಮ ಸಂಸ್ಥಾಪನೆಯೇ ಕಾರಣ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಅವರು ತೋರಿಸಿದಂತಹ ಈ ಒಂದು ಮಾರ್ಗ, ಅವರು ಎಲ್ಲ ವಿಧವಾದಂತಹ ವಿಚಾರಗಳನ್ನು ಈ ಜಗತ್ತಿಗೆ ತಿಳಿಸಿದ್ದಾರೆ. ಅದು ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಎಲ್ಲದನ್ನೂ ಶಂಕರರು ಸಮನ್ವಯ ಮಾಡಿ ಈ ಜಗತ್ತಿಗೆ ಉಪದೇಶ ಮಾಡಿದ್ದಾರೆ. ಮತ್ತೆ ಅವರು ಯಾವುದನ್ನು ಸಹ ಬಿಡ್ಲಿಲ್ಲ, ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಇದು ಇಲ್ಲಿ ತುಂಬಾ ಮುಖ್ಯವಾದಂತಹ ಒಂದು ವಿಷಯ. ಎಲ್ಲ ಒಂದು ಸನಾತನ ಧರ್ಮ ಅನುಯಾಯಿಗಳಲ್ಲೂ ಅವರು ಐಕಮತ್ಯವನ್ನ ಉಂಟು ಮಾಡಿ ಎಲ್ಲರೂ ಸಹ ಇದನ್ನು ಆಚರಣೆ ಮಾಡುವಂತೆ ಒಂದು ಪ್ರೇರಣೆಯನ್ನು ನೀಡಿದ್ದಾರೆ. ಹಾಗಾಗಿ ಅಲ್ಲಿಂದ ಶುರುವಾಗಿ ಅಲ್ಲಿಂದ ಮತ್ತೆ ಅದು ಪುನರುಜ್ಜೀವಿತವಾಗಿ ಇವತ್ತಿನ ತನಕ ಆ ಒಂದು ಪರಂಪರೆ ಅನ್ನುವುದು ನಮ್ಮಲ್ಲಿ ವಿಶೇಷವಾಗಿ ಬಂದಿದೆ. ಹಾಗಾಗಿ ಈ ಒಂದು ಧರ್ಮ, ಈ ಒಂದು ಪರಂಪರೆ ಮತ್ತು ಈ ಒಂದು ದೇಶ ಯಾವತ್ತೂ ಸಹ ಶಂಕರ ಭಗವತ್ಪಾದಾಚಾರ್ಯರನ್ನು ಮರೆಯುವ ಹಾಗಿಲ್ಲ. ಯಾವ ಕ್ಷಣದಲ್ಲೂ ಅವರನ್ನ ನಾವು ಮರೆಯುವುದು ಅನ್ನುವುದು ಅತ್ಯಂತ ಅಸಂಗತವಾದಂತಹ ವಿಚಾರ, ಅತ್ಯಂತ ಅನುಚಿತವಾಗುತ್ತೆ. ಅದರಿಂದ ಅವರನ್ನ ನಾವು ಸ್ಮರಣೆ ಮಾಡಬೇಕು, ನಿರಂತರ ಅವರು ತೋರಿಸಿದಂತಹ ಈ ಮಾರ್ಗವನ್ನ ಅನುಸರಣೆ ಮಾಡಬೇಕು. ಮತ್ತು ಈ ಒಂದು ಧರ್ಮದ ಬಗ್ಗೆ ವಿಶೇಷವಾದಂತಹ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು. ಇದು ಸಹ ಒಂದು ಮುಖ್ಯವಾದಂತಹ ವಿಷಯ, ನಾವು ಎಲ್ಲರಿಗೂ ಹೇಳಬಯಸುವಂತಹ ಒಂದು ವಿಷಯ. ಈ ಧರ್ಮದ ಬಗ್ಗೆ ಎಲ್ಲರೂ ಸಹ ವಿಶೇಷವಾದಂತಹ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕು. ಇವತ್ತಿನ ದಿವಸ ಆ ಒಂದು ತಿಳುವಳಿಕೆಯನ್ನು ದೊಡ್ಡವರಿಗೂ ಇಲ್ಲ, ಮತ್ತೆ ಮಕ್ಕಳಿಗೂ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡವರಿಗೆ ಆ ತಿಳುವಳಿಕೆ ಇಲ್ಲ, ಹಾಗಾಗಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಆಗ್ತಿಲ್ಲ. ಮತ್ತೆ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೂ ಆಗ್ತಿಲ್ಲ. ತುಂಬಾ ಕಡೆಗಳಲ್ಲಿ ಇದೊಂದು ಸಮಸ್ಯೆ ಇರುತ್ತೆ. ಮಕ್ಕಳು ಏನೇನೋ ಕೇಳ್ತಾ ಇರ್ತಾರೆ, ನೀವೇನಾದ್ರೂ ಆಚರಣೆ ಮಾಡಿ, ಹೀಗೆ ಮಾಡಿ ಅಂತ ಕೇಳಿದಾಗ ಅದಕ್ಕೆ ಏನೇನೋ ಕೇಳ್ತಾ ಇರ್ತಾರೆ. ಅದರ ಮೇಲೆ ಮಕ್ಕಳು ತುಂಬಾ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅದು ಸಹಜ, ಯಾರಾದ್ರೂ ಅಷ್ಟೇ. ಒಂದು ಹೊಸ ವಿಚಾರವನ್ನು, ಯಾವುದಾದ್ರೂ ಒಂದು ವಿಷಯವನ್ನು ನಾವು ಕೇಳಿದೀವಿ ಅಂತಂದ್ರೆ ಕೇಳಿದ ತಕ್ಷಣ ನಮ್ಮ ಮನಸ್ಸೆಲ್ಲ ಅನೇಕ ವಿಧವಾದಂತಹ ಪ್ರಶ್ನೆಗಳು ಬಂದೇ ಬರುತ್ತೆ, ಅದು ಸಹಜ. ಆದ್ರೆ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಸರಿಯಾದಂತಹ ವ್ಯಕ್ತಿಗಳಿಂದ ನಾವು ಪಡ್ಕೊಳ್ಬೇಕು. ಇದು ತುಂಬಾ ಮುಖ್ಯವಾದಂತಹ ಒಂದು ವಿಷಯ. ಅದಕ್ಕಾಗಿ ಆ ಧರ್ಮದ ಬಗ್ಗೆ ಒಂದು ಪರಿಜ್ಞಾನವನ್ನ ಇನ್ನಷ್ಟು ದೃಢವಾಗಿ ಬೆಳೆಸ್ಕೊಳ್ಬೇಕು. ಎಲ್ಲರೂ ಸಹ ವಿಶೇಷವಾಗಿ ಆ ಪರಿಜ್ಞಾನವನ್ನ ಧರ್ಮದ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು.
ವಿಶೇಷವಾಗಿ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಯಾಕಂದ್ರೆ ಬೇಕಾದಷ್ಟು ವಿಷಯಗಳಿವೆ. ಇನ್ನು ಆ ಜ್ಞಾನದ ಬಗ್ಗೆ, ವಿಚಾರಗಳ ಬಗ್ಗೆ, ತತ್ವದ ಬಗ್ಗೆ ಇನ್ನೂ ಅನೇಕ ವಿಧವಾದಂತಹ ವಿಷಯಗಳನ್ನ ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆದ್ರಿಂದ ನಾವು ಚೆನ್ನಾಗಿ ಇದನ್ನು ತಿಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳ್ಕೊಳ್ಬೇಕು. ಯಾರೋ ಒಬ್ಬ ಹುಡುಗ ನನ್ನ ಹತ್ರ ಬಂದು ಕೇಳಿದ, ಏನು ಅಂತಂದ್ರೆ, ಸ್ವಾಮಿ ನಮಗೆ ಧರ್ಮದ ಬಗ್ಗೆ ಏನಾದ್ರೂ ಸಂದೇಹ ಬಂದು ನಮ್ಮ ತಂದೆ ತಾಯಿಗಳ ಹತ್ರ ಕೇಳಿದಾಗ ಒಂದ್ಸಲಿ ಅವ್ರು ಹೇಳಿದ್ರು, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಬಾರ್ದಪ್ಪ, ಇದನ್ನ ಮಾಡ್ಬೇಕಷ್ಟೇ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ಹಾಗೆ ಮಾಡ್ಬೇಕಾ ನಾವು ಅಂತ ಕೇಳಿದ ಅವಾಗ. ಅಂದ್ರೆ ಏನು, ನಮ್ಮ ಧರ್ಮಾಚರಣೆ ಬಗ್ಗೆ ಪ್ರಶ್ನೆಗಳನ್ನೇ ಕೇಳಬಾರದ ನಾವು? ಪ್ರಶ್ನೆಗಳನ್ನು ಕೇಳದೆ ಹಾಗೆ ಕಣ್ಮುಚ್ಕೊಂಡು ಮಾಡ್ಬೇಕಾ ಅಂತ ಕೇಳಿದ ಒಬ್ಬ. ನಾ ಹೇಳಿದೆ, ಪ್ರಶ್ನೆಗಳನ್ನು ಕೇಳಬಾರದು ಅಂತ ಇಲ್ಲ, ಪ್ರಶ್ನೆಗಳನ್ನು ಕೇಳಬೇಕು. ಆದ್ರೆ ಯಾರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಮರ್ಥ್ಯ ಯಾರಿಗಿದೆಯೋ ಅವರ ಹತ್ರ ಹೋಗಿ ಕೇಳಬೇಕು. ಅಪ್ಪ ನಿಮ್ ತಂದೆ ತಾಯಿಗಳಿಗೆ ನೀನ್ ಕೇಳಿದಾಗ ಪಾಪ ಅವ್ರಿಗೆ ಹೇಳಲಿಕ್ಕೆ ಆಗದೆ ಇರ್ಬೋದು, ಸ್ವಲ್ಪ ಕಷ್ಟ ಆಗಿರ್ಬೋದು. ಅವರು ಸಹ ಅಂದ್ರೆ ಅವ್ರಿಗೂ ಆ ಪ್ರಶ್ನೆ ಮಾಡುವಂತಹ ಮನಸ್ಥಿತಿ ಬರ್ಲಿಲ್ಲ ಅಂತ ಕಾಣುತ್ತೆ. ಅವರೇನು ಅಂತಂದ್ರೆ, ಇದು ನಮ್ಮ ಪರಂಪರೆ ಆದ್ರಿಂದ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ, ಅದರಿಂದ ಆ ಒಂದು ಶ್ರದ್ಧೆಯಲ್ಲಿ ಅವರು ಅನುಷ್ಠಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದನ್ನೇ ನಿನಗೂ ಹೇಳ್ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ರೆ ಅವರಲ್ಲಿ ತಪ್ಪು ಅಂತಿಲ್ಲ. ಅವರ ಹತ್ರ ಜಾಸ್ತಿ ಆ ಉತ್ತರ ಕೊಡುವ ತಿಳುವಳಿಕೆ ಅವರ ಹತ್ರ ಇಲ್ಲದೆ ಇರ್ಬೋದು ಅಷ್ಟೇ. ಅವರ ಶ್ರದ್ಧೆಯಿಂದ ಅವರು ಆಚರಣೆ ಮಾಡಿ ನಿನಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನೀನ್ ಪ್ರಶ್ನೆ ಕೇಳಬೇಕು, ಕೇಳಬಾರದು ಅಂತ ಯಾವತ್ತೂ ಹೇಳುವುದಿಲ್ಲ. ಪ್ರಶ್ನೆಗಳನ್ನೇ ಕೇಳಬಾರದು ಅಂತಂದ್ರೆ, ಹಾಗಿದ್ರೆ ಇಷ್ಟು ವಿಸ್ತಾರವಾದಂತಹ ಸನಾತನ ಧರ್ಮದ ವಾಂಗ್ಮಯವೇ ಬೇಕಾಗಿಲ್ಲ. ಇಷ್ಟೆಲ್ಲ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಈ ಎಲ್ಲ ಗ್ರಂಥಗಳು ಬಂದಿದ್ದು ಯಾಕೆ? ಎಲ್ಲರೂ ಏನು ಬೇಕಾದ್ರೂ ಪ್ರಶ್ನೆ ಕೇಳಿ ಅದೆಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೋಸ್ಕರವೇ ಇಷ್ಟು ವಿಸ್ತಾರವಾದಂತಹ ಗ್ರಂಥರಾಶಿ ನಮ್ಮ ಧರ್ಮದಲ್ಲಿ ಬಂದಿದೆ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಬೇಕಾಗಿಲ್ಲ. ಯಾವುದೋ ಒಂದು ಗ್ರಂಥ ಬರೆದ್ಬಿಟ್ಟು ಇನ್ಯಾರು ಪ್ರಶ್ನೆ ಕೇಳೋ ಹಾಗಿಲ್ಲಪ್ಪ, ಇಷ್ಟೇ, ಇದ್ರೊಳಗೆ ಏನಿದೆಯೋ ಕಣ್ಣು ಮುಚ್ಕೊಂಡು ನೀನ್ ಮಾಡ್ಬೇಕಷ್ಟೇ ಅಂತ ಹೇಳ್ಬಿಟ್ರೆ ಮುಗ್ದೋಗ್ತಿತ್ತು. ನೀನೇನು ಕೇಳೋ ಹಾಗೆ ಇಲ್ಲ, ಏನು ಕೇಳಲೇಬೇಡ ನೀನು. ಇದು ಏನಿದೆಯೋ ಇದ್ರಲ್ಲಿ ನಾವೇನು ಹೇಳಿದೀವೋ ಈ ವಾಕ್ಯ ಇಟ್ಕೊಂಡ್ಬಿಟ್ಟು ನೀನು ಕೆಲಸ ಮಾಡ್ತಾ ಇರ್ಬೇಕಷ್ಟೇ ಅಂತಲೇ ಹೇಳ್ಬೋದಿತ್ತು. ಇಷ್ಟೆಲ್ಲ ಪುಸ್ತಕಗಳು ಇಷ್ಟೆಲ್ಲ ಏನು ಬೇಕಾಗೇ ಇಲ್ಲ. ಆದ್ರೆ ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದೆ ಯಾಕೆ ಅಂತ ಕೇಳಿದ್ರೆ, ನಮಗೆ ಬರುವಂತಹ ಎಲ್ಲ ವಿಧವಾದಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕೋಸ್ಕರ. ಅದಕ್ಕೋಸ್ಕರವೇ ಇಷ್ಟು ವಿಸ್ತಾರವಾದಂತಹ ಗ್ರಂಥರಾಶಿ ನಮ್ಮಲ್ಲಿದೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಗ್ರಂಥಗಳಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಅದು ಇನ್ನೂ ವಿಶೇಷ. ನಮ್ಮ ಗ್ರಂಥಗಳಲ್ಲಿ ಮಾತ್ರವೇ ಇದಕ್ಕೆ ಅವಕಾಶ ಇರುವುದು. ಅದನ್ನ ನೀವೆಲ್ಲೂ ಬೇರೆ ಎಲ್ಲೂ ಪ್ರಪಂಚದಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಏನು, ಒಬ್ಬ ನಾಸ್ತಿಕನಾಗಿರ್ತಕ್ಕಂಥವನಿಗೂ ಪ್ರಶ್ನೆ ಕೇಳಲಿಕ್ಕೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾರೆ. ಅವನು ಸಹ ನಿನಗೇನಿದೆ, ಅದಕ್ಕೆ ಶಾಸ್ತ್ರಗಳಲ್ಲಿ ಯಾವುದೇ ಗ್ರಂಥವನ್ನು ನೀವು ನೋಡಿದ್ರು ಅದರೊಳಗೆ ಮೊದಲನೇದಾಗಿ ಚಾರ್ವಾಕ ದರ್ಶನದಿಂದ ಶುರುವಾಗುತ್ತೆ. ಚಾರ್ವಾಕ ದರ್ಶನ ಅಂದ್ರೆ ನಾಸ್ತಿಕ ದರ್ಶನಗಳಲ್ಲಿ ಮೊದಲನೇದದು, ಅಲ್ಲಿಂದಲೇ ಶುರುವಾಗುತ್ತೆ. ಅಂದ್ರೆ ಒಬ್ಬ ಚಾರ್ವಾಕ ದರ್ಶನದವನಿಗೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿನಗೇನ್ ಕೇಳಬೇಕಾಗಿದೆಯೋ ಕೇಳು. ಅವನೆಲ್ಲ ಕೇಳಿದಾಗ ಆಮೇಲೆ ಅದು ಸರಿ ಇದೆಯಾ ಇಲ್ವಾ, ಪ್ರಮಾಣ ಇದೆಯಾ ಇಲ್ವಾ ಅನ್ನೋದು ಬೇರೆ ವಿಷಯ. ಅವರಿಗೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀನೇನ್ ಕೇಳಬೇಕಾಗಿದೆಯೋ ಅದನ್ನು ಕೇಳು ಅಂತ ಹೇಳಿ ಅವಕಾಶ ಕೊಟ್ಟು, ಅವನು ಹೇಳುವಂತಹ ವಿಚಾರವನ್ನು ತಗೊಂಡು ಆಮೇಲೆ ಅದು ಸರಿ ಇದೆಯಾ ಇಲ್ವಾ ಅಂತೆಲ್ಲ ವಿಚಾರ ಮಾಡಿ ಮುಂದಕ್ಕೆ ಹೋಗಿದ್ದಾರೆ. ನೀನ್ ಚಾರ್ವಾಕ ಆದ್ರಿಂದ ನೀನು ಇದನ್ನ ಯಾವ್ದು ನಂಬುದಿಲ್ವ, ಅದರಿಂದ ನೀನು ಒಳಗೇನೆ ಬರೋ ಹಾಗಿಲ್ಲ ಅಂತ ಹೇಳಲಿಲ್ಲ. ಅವನನ್ನು ಒಳಗೆ ಕರೆದಿದ್ದಾರೆ, ಅವನಿಗೂ ಒಂದು ಕುರ್ಚಿ ಹಾಕಿದ್ದಾರೆ, ಅವನನ್ನು ಕೂರಿಸಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಅದರೊಳಗೆ ಅವನಿಗೂ ಸಹ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯಾರಣ್ಯರು ಬರೆದಿರುವಂತಹ ಒಂದು ಆ ಸರ್ವದರ್ಶನ ಸಂಗ್ರಹ ಅನ್ನುವಂಥ ಗ್ರಂಥದಲ್ಲಿ ಮೊದಲಿಗೆ ಶುರುವಾಗುವುದೇ ಚಾರ್ವಾಕ ದರ್ಶನ. ಚಾರ್ವಾಕರು ಏನ್ ಹೇಳ್ತಾರೆ, ಬೌದ್ಧರು ಏನ್ ಹೇಳ್ತಾರೆ, ಜೈನ ಮತದಲ್ಲಿ ಏನಿದೆ, ಆಮೇಲೆ ಮೀಮಾಂಸಕರು, ಆಮೇಲೆ ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು, ವೇದಾಂತದವರು, ಸಾಂಖ್ಯರು, ಯೋಗಿಗಳು, ಅವರೆಲ್ಲ ಏನೇನು ಹೇಳ್ತಾರೆ, ಒಂದೊಂದು ದರ್ಶನದಲ್ಲಿ ಏನೇನಿದೆ ಅನ್ನೋದನ್ನೇ ವಿಸ್ತಾರವಾಗಿ ಹೇಳಿದ್ದಾರೆ. ಆದ್ರಿಂದ ಇದೆಲ್ಲ ಯಾಕೆ ಮಾಡಬೇಕು? ಬರೀ ನೀನು ಇದೆಲ್ಲ ಕೇಳೋ ಹಾಗಿಲ್ಲಪ್ಪ ಅಷ್ಟೇ, ನಾವೇನ್ ಹೇಳ್ತೀವೋ ಅದು ಮಾತ್ರ ನೀನ್ ಕೇಳ್ಬೇಕಷ್ಟೇ, ಕೇಳಿದ್ರೆ ನಿಂಜಿ ಉಂಟು, ಇಲ್ಲದೆ ಹೋದ್ರೆ ಇಲ್ಲ ಅನ್ನುವಂತಹ ಮಾತಿಗೆ ಯಾವತ್ತೂ ಸಹ ಅವಕಾಶ ಇಲ್ಲ. ಯಾರಿಗೆ ಏನ್ ಪ್ರಶ್ನೆಗಳಿದೆಯೋ ಎಲ್ಲದನ್ನು ಕೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದರ ಮೇಲೆ ಇನ್ನೂ ಪ್ರಶ್ನೆಗಳು ಬಂದ್ರೆ ಅದಕ್ಕೂ ಉತ್ತರ ಇದೆ, ಅದಕ್ಕೊಂದು ಚರ್ಚೆ ಮಾಡ್ತೀವಿ. ಎಲ್ಲದಕ್ಕೂ ಸಹ ಕೊನೆಗೆ ನಾವು ಸಿದ್ಧಾಂತವನ್ನು ಹೇಳಿ ಉತ್ತರವನ್ನು ಕೊಡ್ತೀವಿ ಅನ್ನುವಂತಹ ರೀತಿಯಲ್ಲೇ ನಮ್ಮ ಗ್ರಂಥಗಳಲ್ಲಿ ಧರ್ಮದ ಒಂದು ಪ್ರತಿಪಾದನೆ ಅನ್ನುವುದು ನಡೆಯುವುದು. ಹಾಗಾಗಿ ಇಷ್ಟು ವಿಸ್ತಾರವಾದಂತಹ ಗ್ರಂಥಗಳು. ಅದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಸಹ ತಮ್ಮ ಒಂದು ಅವತಾರ ಕಾಲದಲ್ಲಿ ಅನೇಕ ವಿಧವಾದಂತಹ ವ್ಯಕ್ತಿಗಳ ಜೊತೆಗೆ ವಾದವನ್ನು ಮಾಡಿದ್ದೆ ಅದಕ್ಕೋಸ್ಕರ. ವಾದವನ್ನೆಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ, ಅವ್ರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ಲಿಕ್ಕೋಸ್ಕರ. ಹಾಗಾಗಿ ಇಲ್ಲಿ ಆ ಪ್ರಶ್ನೆಗಳನ್ನು ಕೇಳಲೇಬಾರದು ಅಂತಿಲ್ಲ, ಕೇಳಬೇಕು. ಆದ್ರೆ ಸರಿಯಾದಂತ ಯಾರಿಗೆ ಅದನ್ನು ಉತ್ತರ ಕೊಡುವಂತಹ ತಿಳುವಳಿಕೆ ಇದೆಯೋ ಅವರ ಹತ್ರ ಹೋಗಿ ನಾವು ಕೇಳಬೇಕು. ಹಾಗಾಗಿ ನಾನು ಅದೇ ಹೇಳಿದ್ದು, ಇಲ್ಲಪ್ಪ ಅದಕ್ಕೊಂದು ಪ್ರಶ್ನೆಗಳಿಗೆ ಉತ್ತರ ಇದೆ, ಆದ್ರಿಂದ ಈಗ ಆ ಪ್ರಶ್ನೆಗಳು ಕೇಳಬಹುದು, ಸರಿಯಾದಂತಹ ವ್ಯಕ್ತಿಗಳ ಹತ್ರ ಕೇಳಿದಾಗ ಅವರಿಂದ ಉತ್ತರ ಅನ್ನೋದು ನಿನಗೆ ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದು. ಹಾಗಾಗಿ ಇದರ ಬಗ್ಗೆ ಆ ಒಂದು ತಿಳುವಳಿಕೆಯನ್ನ ವಿಶೇಷವಾಗಿ ಎಲ್ಲರೂ ಸಹ ಬೆಳೆಸ್ಕೊಳ್ಳಬೇಕು. ಇದ್ಯಾವುದೋ ಸಾಧಾರಣವಾದಂತಹ ಒಂದು ವಿಷಯ ಅಲ್ಲ. ಇದರ ಒಂದು ಮಹತ್ವವನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಮಕ್ಕಳಿಗೂ ಸಹ
ಇದನ್ನು ಹೇಳಬೇಕು ಅನ್ನುವಂಥ ಒಂದು ವಿಷಯವನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಿದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಶ್ರೇಯಸ್ಸು ಅನ್ನೋದು ಉಂಟಾಗಲಿ. ಧರ್ಮವನ್ನ ಪ್ರಚಾರ ಮಾಡುವುದಕ್ಕಾಗಿಯೇ, ನಿರಂತರ ಪ್ರಚಾರ ಮಾಡುವುದಕ್ಕಾಗಿಯೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಭಾರತ ದೇಶದಲ್ಲಿ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಹ ಆಮ್ನಾಯ ಪೀಠಗಳಲ್ಲಿ ಈ ದಕ್ಷಿಣ ದಿಕ್ಕಿನ ಒಂದು ಆಮ್ನಾಯ ಪೀಠವನ್ನ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಎಲ್ಲರಿಗೂ ಸಹ ಗೊತ್ತಿರುವಂತಹ ಒಂದು ವಿಷಯವೇ ಆಗಿದೆ. ಈ ಒಂದು ಪೀಠದ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರು, ಸುರೇಶ್ವರಾಚಾರ್ಯರು, ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ಹೀಗೆ ಈ ಪರಂಪರೆಯಲ್ಲಿ ಅತ್ಯಂತ ಮಹಿಮಾನ್ವಿತರಾಗಿರ್ತಕ್ಕಂತಹ ಯತಿಗಳು ಈ ಒಂದು ಪರಂಪರೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ಪರಾಪರ ಗುರುಗಳು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ಅವರು ಈ ಒಂದು ಶಂಕರ ಮಠವನ್ನು ಇದನ್ನೆಲ್ಲ ಸಂಸ್ಥಾಪನೆ ಮಾಡಿಸಿದ್ರು. ಮತ್ತು ವಿಶೇಷವಾಗಿ ನಮ್ಮ ಪರಮೇಷ್ಠಿ ಗುರುಗಳು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು, ತದನಂತರ ನಮ್ಮ ಪರಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು, ತದನಂತರ ಈಗ ನಮ್ಮ ಪರಮ ಪೂಜ್ಯ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು, ಅವರ ಒಂದು ವಿಶೇಷವಾದಂತಹ ಕೃಪೆಯಿಂದ ಎಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸು ಉಂಟಾಗಲಿ. ಈ ಮಾತುಗಳನ್ನ ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.